ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ವಿಚ್ಛೇದನದ ಪತ್ರದ ಮೇಲೆ ಸಹಿಯಾಗಿದ ಕೇವಲ 30 ನಿಮಿಷದ ನಂತರ ನನ್ನ ಅಹಂಕಾರಿ ನಾದಿನಿಯನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಅವಳ ಎಲ್ಲ ಆಸ್ತಿಯನ್ನು ಜಪ್ತು ಮಾಡಲಾಯಿತು. ನನ್ನ ಅತ್ತೆ ಗಾಬರಿಯಿಂದ ನನಗೆ 100ಕ್ಕೂ ಅಧಿಕ ಬಾರಿ ಫೋನ್ ಮಾಡಿದ್ರು. ನಾನು ಪ್ರತಿ ಬಾರಿಯೂ ಮುಗುಳ್ನಗೆಯಿಂದ ಕೇವಲ ಇಷ್ಟು ಮಾತ್ರ ಹೇಳಿದೆ, ಕ್ಷಮಿಸಿ ಬಿಡಿ, ನೀವು ತಪ್ಪಾದ ನಂಬರ್ ಅನ್ನು ಡಯಲ್ ಮಾಡಿದ್ದೀರಾ. ಇದು ಅತ್ತೆ ಮನೆಯಲ್ಲ, ಇದು ಒಂದು ಕೋರ್ಟ್ ರೂಮಿನ ಹಾಗೆ ಇತ್ತು. ಕಳೆದ 3 ವರ್ಷಗಳಿಂದ ನಾನು ಮಾಡಿದ ತಪ್ಪಿಗೆ ಇವರು ನನಗೆ ತೀರ್ಪನ್ನು ಹೇಳ್ತಾ ಇದ್ರು. ನಾನು ಮಾಡಿದ ತಪ್ಪು ಏನು ಅಂದ್ರೆ, ನಾನು ಬಡವಳಾಗಿ ಇರೋದು. ನನಗೆ ತುಂಬಾ ಹೆಚ್ಚಿನ ಸಂಬಳ ಇರಲಿಲ್ಲ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ರವಿಯನ್ನು ಮದುವೆ ಮಾಡಿಕೊಂಡಿದ್ದು. ಶಾರದಾ ಅವರ ಮುದ್ದಿನ ಮಗ ರವಿ. ನನ್ನ ಮುಂದೆ ನನ್ನ ಅತ್ತೆ ಶಾರದಾ ಅವರು ಕುಳಿತುಕೊಂಡಿದ್ರು. ಅವರು ನನ್ನನ್ನೇ ನೋಡ್ತಾ ಗುರಾಯಿಸ್ತಾ ಇದ್ರು. ಯಾವ ನಕ್ಷತ್ರದಲ್ಲಿ ನಿನ್ನನ್ನು ನಮ್ಮ ಮಗ ಮದುವೆ ಮಾಡ್ಕೊಂಡಿದ್ದಾನೋ ಏನೋ, ನಿನಗೆ ಸರಿಯಾಗಿ ತಿನ್ನಲು ಕೂಡ ಬರೋದಿಲ್ಲ, ನೀಟಾಗಿ ಬಟ್ಟೆ ಹಾಕಿಕೊಳ್ಳಲು ಕೂಡ ಬರೋದಿಲ್ಲ ಅಂತ ಹೇಳಿದಾಗ ನನ್ನ ನಾದಿನಿ ನನ್ನ ಅವಮಾನವನ್ನು ನೋಡಿ ನಗ್ತಾ ಇದ್ಲು. ಕಳೆದ 3 ವರ್ಷದಿಂದ ನನಗೆ ಇದೆಲ್ಲವೂ ಅಭ್ಯಾಸವಾಗಿ ಬಿಟ್ಟಿತ್ತು. ನನ್ನ ನಾದಿನಿಗೆ ಈಗ ಪ್ರಮೋಷನ್ ಸಿಕ್ಕಿತ್ತು. ಅವಳಿಗೆ ಈಗ 1.5 ಲಕ್ಷ ಸಂಪಾದನೆ ಬರ್ತಾ ಇತ್ತು. ಅಮ್ಮ, ನೀವು ಇದೆಂತಹ ಮಾತು ಹೇಳ್ತಾ ಇದ್ದೀರಾ? ಅತ್ತಿಗೆಗೆ ಬೇಜಾರಾಗಬಹುದು. ಪಾಪ, ಅತ್ತಿಗೆಯ ಬಳಿ ಒಳ್ಳೆ ಬಟ್ಟೆ ಖರೀದಿಸಲು ದುಡ್ಡು ಎಲ್ಲಿಂದ ಬರುತ್ತೆ? ಆಕೆಗೆ ಕೇವಲ 20,000 ರೂಪಾಯಿ ಮಾತ್ರ ಸಂಪಾದನೆ ಬರುತ್ತೆ. ಅದರಲ್ಲೇ ಅವಳು ತಿಂಗಳೆಲ್ಲ ಕಳಿಯಬೇಕು. ಹಣ ಇಲ್ಲದೆ ಇದ್ದಿದ್ರೆ ಅತ್ತಿಗೆ ಯಾವಾಗಲೂ ಬೀದಿಗೆ ಬಂದ್ಬಿಡ್ತಾ ಇದ್ರು. ಅತ್ತಿಗೆ, ನೀವು ಬೇಜಾರ್ ಮಾಡ್ಕೋಬೇಡಿ. ಬಡವರ ಮನೆಯ ಸೊಸೆಯ ಹಣೆ ಬರಹವೇ ಇದೇ ರೀತಿ ಇರುತ್ತೆ. ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದೆ. ನನ್ನ ಗಂಡ ರವಿ, ಅವನ ಜೊತೆ ನಾನು 3 ವರ್ಷಗಳನ್ನು ಕಳೆದಿದ್ದೆ. ಅತ್ತೆ ಮತ್ತು ನಾದಿನಿಯರು ಪ್ರತಿದಿನ ನನಗೆ ಮಾಡುತ್ತಿದ್ದ ಅವಮಾನವನ್ನು ನೋಡಿ ಕೂಡ ನನ್ನ ಗಂಡ ಒಂದೇ ಒಂದು ಮಾತು ಕೂಡ ಹೇಳ್ತಾ ಇರ್ಲಿಲ್ಲ. ನಾನು ಮೊದಲ ಬಾರಿ ಈ ಪರಿವಾರವನ್ನು ಭೇಟಿಯಾದಾಗ ನಾನು ಇವರಿಗೆ ಕೇವಲ ಇಷ್ಟು ಮಾತ್ರ ಹೇಳಿದ್ದೆ, ನನ್ನ ತಂದೆ ತಾಯಿ ನಾನು ಸಣ್ಣವಳಿದ್ದಾಗಲೇ ತೀರಿಕೊಂಡಿದ್ದಾರೆ. ನಾನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ಅಂದುಕೊಳ್ತಾ ಇದ್ದೆ. ನಮ್ಮ ಪ್ರೀತಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತೆ ಅಂತ. ರವಿ ಕೇವಲ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನನ್ನ ದುಡ್ಡಿನಿಂದ, ಐಶ್ವರ್ಯದಿಂದ ಅವರಿಗೇನು ಆಗ್ಬೇಕಾಗಿಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನಾನು ತುಂಬಾ ತಪ್ಪಾಗಿ ಯೋಚಿಸಿದ್ದೆ. ಈಗ ಅವರು ನನ್ನನ್ನು ತುಂಬಾ ಕೇವಲವಾಗಿ ನೋಡ್ತಾ ಇದ್ರು. ನನ್ನ ಬಳಿ ಅಷ್ಟೊಂದು ದುಡ್ಡೇ ಇಲ್ಲ, ನಾನು ಐಷಾರಾಮಿ ಜೀವನ ನಡೆಸುತ್ತಿಲ್ಲ ಅಂತ ಪ್ರತಿದಿನ ಮಾತು ಮಾತಿಗೂ ಅತ್ತೆ ಮತ್ತು ನಾದಿನಿಯರು ನನಗೆ ಅವಮಾನ ಮಾಡ್ತಾ ಇದ್ರು. ನಾನು ಎಲ್ಲವನ್ನೂ ಸಹಿಸಿಕೊಂಡೆ. ನಾನು ಒಬ್ಬ ಒಳ್ಳೆಯ ಹೆಂಡತಿ, ಒಳ್ಳೆಯ ಸೊಸೆಯಾಗಿ ಇರಬೇಕು, ಮನೆಯವರ ಸೇವೆ ಮಾಡಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೆ. ಮನೆಯ ಎಲ್ಲಾ ಕೆಲಸವನ್ನು ನಾನು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೆ. ಒಂದಲ್ಲ ಒಂದು ದಿನ ಇವರು ನನ್ನನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ನನ್ನ ಆಸೆ. ಆದರೆ ನನ್ನ ಎಲ್ಲ ಕಷ್ಟ ವ್ಯರ್ಥವಾಗಿ ಬಿಟ್ಟಿತ್ತು. ನನ್ನ ಮೌನವನ್ನು ನೋಡಿ ಅವರು ನನ್ನನ್ನು ಕೈಲಾಗದವಳು ಅಂತ ಅಂದುಕೊಂಡಿದ್ರು. ನಾನು ಅಂದುಕೊಳ್ತಾ ಇದ್ದೆ, ಈ 3 ವರ್ಷ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೇನೆ. ಇನ್ನು ಮುಂದೆ ನನ್ನಿಂದ ಈ ಕಷ್ಟಪಡಲು ಸಾಧ್ಯವಿಲ್ಲ ಅಂತ. ನಾನು ಈಗ ಸರಿಯಾದ ಸಮಯಕ್ಕಾಗಿ ಎದುರು ನೋಡ್ತಾ ಇದ್ದೆ. ಪ್ರತಿದಿನದಂತೆ ತಲೆ ಬಗ್ಗಿಸಿಕೊಂಡು ಎಲ್ಲಾ ಕೆಲಸ ಮಾಡಿ ಅಡಿಗೆ ಮನೆಯನ್ನು ಕೂಡ ಸ್ವಚ್ಛ ಮಾಡಿ ಹಾಲಿಗೆ ಬಂದೆ. ಅತ್ತೆ ಮತ್ತು ನಾದಿನಿ ಇಬ್ಬರು ಟಿವಿ ನೋಡ್ತಾ ಕುಳಿತಿದ್ರು. ನನ್ನನ್ನು ನೋಡಿದ ತಕ್ಷಣ ನನ್ನ ನಾದಿನಿ ಹೇಳಿದ್ಲು, ಅತ್ತಿಗೆ, ನಿಮ್ಮ ಕಂಪನಿಯಲ್ಲಿ ಕೆಲಸ ಖಾಲಿ ಇದೆ ಅಂತಲ್ವಾ? ನೀನು ಅದಕ್ಕೆ ಯಾಕೆ ಅಪ್ಲೈ ಮಾಡೋದಿಲ್ಲ? ಒಂದು ವೇಳೆ ಆ ಕೆಲಸ ನಿನಗೇನಾದ್ರೂ ಸಿಕ್ಕಿದ್ರೆ ಈಗ ಬರುತ್ತಿರುವ ಸಂಬಳಕ್ಕಿಂತಲೂ ಹೆಚ್ಚಾಗಿ ಸಿಗಬಹುದು ಅಂತ ಹೇಳಿದಾಗ, ಪ್ರಿಯಾ, ನೀನು ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ನನ್ನ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ನಾನು ನನ್ನ ರೂಮಿಗೆ ಹೊರಟು ಹೋದೆ. ಈ ಅವಮಾನ ಭರಿತ ಜೀವನವನ್ನು ಮುಗಿಸುವ ಸಮಯ ಈಗ ಬಂದು ಬಿಟ್ಟಿತ್ತು. ಈಗ ಅಲ್ಮಾರಿಯಲ್ಲಿ ಇಟ್ಟಿದ್ದಂತಹ ನನ್ನ ಇನ್ನೊಂದು ಫೋನ್ ಅನ್ನು ಹೊರತೆಗೆದೆ. ಹಲೋ ಸುರೇಶ್, ಎಲ್ಲಾ ತಯಾರಿಗಳು ಎಲ್ಲಿಯವರೆಗೂ ಬಂದಿವೆ? ಸುರೇಶ್ ನನ್ನ ಜೊತೆ 10 ವರ್ಷಗಳಿಂದ ತುಂಬಾ ನಂಬಿಕಸ್ಥನಾಗಿ ಕೆಲಸ ಮಾಡ್ತಾ ಇದ್ರು. ಮೇಡಮ್, ನೀವು ಹೇಳಿದಂತೆ ಎಲ್ಲಾ ತಯಾರಿಗಳು ನಡೆಯುತ್ತಿವೆ. ನೀವು ಸರಿ ಅಂತ ಹೇಳುವ ಒಂದೇ ಒಂದು ಮಾತಿಗಾಗಿ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ನಾನು ಈಗ ಸೈಲೆಂಟ್ ಆಗಿ ಕಣ್ಣು ಮುಚ್ಚಿಕೊಂಡಿದ್ದೆ. ನನ್ನ ಕಣ್ಣ ಮುಂದೆ ನನ್ನ ಅತ್ತೆ ಮನೆಯವರು ನನಗೆ ಮಾಡುತ್ತಿದ್ದ ಅವಮಾನಗಳೇ ಬರ್ತಾ ಇತ್ತು. ಓಕೆ, ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸಿನಿಂದ ಹೊರಬಂದ ಕೇವಲ 30 ಸೆಕೆಂಡ್ ನಂತರ ಶುರು ಮಾಡಿ ಅಂತ ಹೇಳಿ ನಾನು ಫೋನ್ ಅನ್ನು ಕಟ್ ಮಾಡಿಬಿಟ್ಟೆ. ಸಿಮ್ ಅನ್ನು ತೆಗೆದು ಹಾಕಿ ಇಷ್ಟರಿ ಅಳಿಸಿ ಹಾಕಿ ಫೋನ್ ಅನ್ನು ಅದರ ಜಾಗದಲ್ಲಿ ಎತ್ತಿಟ್ಟುಬಿಟ್ಟೆ. ಆ ರಾತ್ರಿ ನಾನು ತುಂಬಾ ಆರಾಮವಾಗಿ ಮಲಗಿದ್ದೆ. ಈ 3 ವರ್ಷಗಳಲ್ಲಿ ಈ ರಾತ್ರಿಯೇ ನನಗೆ ತುಂಬಾ ಒಳ್ಳೆಯ ನಿದ್ದೆ ಬಂದಿತ್ತು. ನನ್ನ ನಾದಿನಿ ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆ ಕಂಪೇರ್ ಮಾಡ್ತಾ ಇದ್ಲು. ಅವಳು ಏನಾದ್ರೂ ಕೊಂಡುಕೊಂಡ್ರೆ, ಅಮ್ಮ ಇದನ್ನು ನೋಡು, ಇದಕ್ಕೆ ಎಷ್ಟೊಂದು ದುಡ್ಡಾಯ್ತು. ಅತ್ತಿಗೆ 1 ವರ್ಷವೆಲ್ಲ ಸಂಪಾದನೆ ಮಾಡಿದ್ರು ಇದೊಂದು ಕೊಂಡುಕೊಳ್ಳಲು ಕೂಡ ಅವರಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಅವಳ ಬಟ್ಟೆಗಳ ಬಗ್ಗೆಯೂ ಅದೇ ರೀತಿ ಮಾತನಾಡ್ತಾ ಇದ್ಲು. ಆಗ ಪ್ರತಿ ಬಾರಿ ಅತ್ತೆ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ಅಂದ್ರೆ ನಿನ್ನ ಹಾಗೆಯೇ ಇರಬೇಕು. ನನ್ನ ಮಗಳ ಮೇಲೆ ನನಗೆ ಎಷ್ಟೊಂದು ಹೆಮ್ಮೆ ಇದೆ. ಕೆಲವರು ಇರ್ತಾರೆ ಅಂತ ತಿರುಗಿಸುತ್ತಿದ್ದರು.
ಅವಳು ಕೇವಲ ದುಡ್ಡಿನ ಅಹಂಕಾರ ಮಾತ್ರ ತೋರಿಸಲಿಲ್ಲ. ನಾನು ಮಾತನಾಡುವ ಶೈಲಿ, ನಾನು ತೊಡುವ ಬಟ್ಟೆ, ಎಲ್ಲದರ ಬಗ್ಗೆಯೂ ಮಾತನಾಡ್ತಾ ಇದ್ಲು. ಮನೆಯಲ್ಲಿ ಏನು ಅಡಿಗೆ ಮಾಡ್ಬೇಕು, ಯಾರು ಏನು ತಿನ್ಬೇಕು ಅದನ್ನು ಕೂಡ ನನ್ನ ನಾದಿನಿಯೇ ತೀರ್ಮಾನ ಮಾಡ್ತಾ ಇದ್ಲು. ಪ್ರತಿದಿನ ಅಡಿಗೆಗೆ ಏನೋ ಒಂದು ಹೆಸರು ಇಡ್ತಾ ಇದ್ಲು. ಅದಕ್ಕೆ ಇವತ್ತು ಉಪ್ಪು ಜಾಸ್ತಿ ಆಗಿದೆ, ಖಾರ ಜಾಸ್ತಿ ಆಗಿದೆ, ಹುಳಿ ಕಡಿಮೆ ಆಗಿದೆ. ಅಣ್ಣನಿಗೆ ಈ ರೀತಿ ಅಡಿಗೆ ಇಷ್ಟವಿಲ್ಲ. ನೀವು ಈಗ ನಗರದಲ್ಲಿದ್ದೀರಾ, ನಗರದ ಜೀವನವನ್ನು ಬೇಗ ಹೊಂದಿಸಿಕೊಳ್ಳಿ. ಇನ್ನು ಹಳ್ಳಿಯವರ ರೀತಿ ಯಾಕೆ ಈ ರೀತಿ ನಡೆದುಕೊಳ್ತೀರಾ? ಅವಳು ಊಟವನ್ನು ಕೂಡ ಎತ್ತಿ ಪಕ್ಕಕ್ಕೆ ಬಿಸಾಡ್ತಾ ಇದ್ಲು. ಆದರೆ ನನ್ನ ಗಂಡ ಮಾತ್ರ ಪ್ರತಿ ಬಾರಿಯ ಹಾಗೆ ಈಗಲೂ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಊಟ ಮಾಡ್ತಾ ಇದ್ದ. ನಾನು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಅವಳು ನನ್ನ ಮಾತನ್ನು ಕೇಳಿಸಿಕೊಳ್ಳದೆ, ನಿನಗೆ ಅಡಿಗೆ ಮಾಡಲು ಬರೋದಿಲ್ಲ, ಅದನ್ನು ಮೊದಲು ಒಪ್ಪಿಕೋ. ನಿನಗೆ ಯೋಗ್ಯತೆನೇ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆಯೇ ನಾನು ಒಂದು ಓವನ್ ತರ್ತೀನಿ. ಆರೋಗ್ಯಕ್ಕಾಗಿ ನಾವು ಅಷ್ಟು ಮಾತ್ರ ಖರ್ಚು ಮಾಡ್ಬೇಕಲ್ವಾ? ಇಂತಹ ಊಟವನ್ನು ತಿಂದ್ರೆ ನಮ್ಮ ಆರೋಗ್ಯ ಏನಾಗ್ಬಿಡುತ್ತೆ ನೀವೇ ಹೇಳಿ. ನನ್ನ ಗಂಡ ಕೂಡ ಹೇಳ್ತಾ ಇದ್ದ, ನೀನು ಸರಿಯಾಗಿ ಹೇಳ್ತಾ ಇದೀಯಮ್ಮ. ನಿನಗಿಷ್ಟವಾದದ್ದನ್ನು ನೀನೇ ಕೊಂಡುಕೊಂಡು ಬಾ. ದುಡ್ಡಿಗಾಗಿ ನೀನು ಏನು ಯೋಚನೆ ಮಾಡ್ಬೇಡ. ನಾನು ದುಡ್ಡನ್ನು ಕೊಟ್ಟು ಬಿಡ್ತೀನಿ. ನಾನು ಅವನ ಹೆಂಡತಿಯಾಗಿದ್ದೆ. ಆದ್ರೆ ಆ ಮನೆಯಲ್ಲಿ ನನಗೆ ಯಾವುದೇ ಬೆಲೆ ಇರ್ಲಿಲ್ಲ. ಆ ಮನೆಯಲ್ಲಿ ಎಲ್ಲ ನಿರ್ಧಾರಗಳಲ್ಲೂ ಕೇವಲ ಅವರ ಅಮ್ಮ ಮತ್ತು ತಂಗಿಯ ಮಾತೇ ನಡೀತಾ ಇತ್ತು. ಒಂದು ದಿನ ರವಿ ಅವರ ತಾತನ ತಿಥಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆ ದಿನ ತುಂಬಾ ಹೆಚ್ಚಿನ ಸಂಬಂಧಿಕರು ಮನೆಗೆ ಬಂದಿದ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇದ್ದೆ. ಎಲ್ಲಾ ಕೆಲಸ ಮಾಡಿ ನಾನು ತುಂಬಾ ಸುಸ್ತಾಗ್ಬಿಟ್ಟಿದ್ದೆ. ಆದರೂ ಎಲ್ಲಾ ಕೆಲಸ ಮುಗಿಸಿ ನಾನು ಒಂದು ಸಿಂಪಲ್ ಆದ ಸೀರೆಯನ್ನು ಉಟ್ಟಿಕೊಂಡು ಸಂಬಂಧಿಕರನ್ನು ಮಾತನಾಡಿಸಲು ಹಾಲ್ಗೆ ಬಂದೆ. ನನ್ನ ನಾದಿನಿ ಒಂದು ಸುಂದರವಾದ ಡಿಸೈನರ್ ಡ್ರೆಸ್ ಅನ್ನು ಹಾಕಿಕೊಂಡಿದ್ದು, ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಎಲ್ಲರ ಮುಂದೆ ಯಾವ ರೀತಿ ಓಡಾಡ್ತಾ ಇದ್ಲು ಅಂದ್ರೆ ಈ ಎಲ್ಲಾ ಕಾರ್ಯಕ್ರಮವನ್ನು ಅವಳೇ ಮಾಡಿರುವ ರೀತಿ ತೋರಿಸ್ಕೊಳ್ತಾ ಇದ್ಲು. ಒಬ್ಬ ಅಜ್ಜಿ ನನ್ನ ಕೆಲಸದ ಬಗ್ಗೆ ಕೇಳಿದಾಗ ನನ್ನ ನಾದಿನಿ ಹೇಳಿದ್ದು, ಅತ್ತಿಗೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬರುವ ಸಂಬಳ ಪೆಟ್ರೋಲ್ ಖರ್ಚಿಗೆ ಸಾಕಾಗುತ್ತೆ. ಅಣ್ಣ ಅತ್ತಿಗೆಯ ಎಲ್ಲಾ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾನೆ. ಇಲ್ದೇ ಇದ್ರೆ ಆಕೆ ಹೇಗೆ ತಾನೇ ಬದುಕ್ತಾ ಇದ್ಲೋ ಏನೋ. ಅಲ್ಲಿದ್ದವರು ಎಲ್ಲರ ದೃಷ್ಟಿ ಈಗ ನನ್ನ ಮೇಲೆಯೇ ಬಿದ್ದಿತ್ತು. ಕೆಲವರು ನನ್ನ ಮೇಲೆ ದಯೆ ತೋರಿಸಿದರೆ, ಇನ್ನು ಕೆಲವರು ನನ್ನನ್ನು ತಿರಸ್ಕಾರದಿಂದ ನೋಡ್ತಾ ಇದ್ರು. ನನಗೆ ಈಗ ತುಂಬಾ ಅವಮಾನವಾಗ್ತಾ ಇತ್ತು. ನಾನು ಸರ್ಕಸ್ಸಿನ ಯಾವುದೋ ಕೋಟೆ ಇರ್ಬೇಕು. ಇವರೆಲ್ಲರೂ ನನ್ನನ್ನು ಇವರ ಮನರಂಜನೆಗಾಗಿ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ನಾನು ಈಗ ನನ್ನ ಗಂಡನನ್ನೇ ನೋಡ್ತಾ ಇದ್ದೆ. ಅವರು ಏನಾದರೂ ಮಾತನಾಡ್ತಾರೆ ಅಂತ. ಆದರೆ ಅವರು ತನ್ನ ತಲೆಯನ್ನು ಬಗ್ಗಿಸಿಕೊಂಡು ಊಟ ಮಾಡ್ತಾ ಇದ್ರು. ಆ ಸಮಯದಲ್ಲೇ ನನಗೆ ಅನ್ನಿಸಿತು, ಈಗ ಎಲ್ಲವೂ ಮುಗಿದು ಹೋಗಿದೆ ಅಂತ. ನನ್ನಿಂದ ಇನ್ನು ಈ ರೀತಿ ಜೀವನ ನಡೆಸಲು ಸಾಧ್ಯವಿಲ್ಲ ಅಂತ ನಾನು ಆ ದಿನವೇ ತೀರ್ಮಾನ ಮಾಡಿಕೊಂಡೆ. ನಾನು ಈಗ ಸುರೇಶ್ ಅವರಿಗೆ ಫೋನ್ ಮಾಡಿದೆ. ಸುರೇಶ್ ಒಬ್ಬರಿಗೆ ಮಾತ್ರ ನನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಿತ್ತು. ಅವರ ಮೇಲೆ ನಾನು ಪೂರ್ತಿಯಾಗಿ ವಿಶ್ವಾಸವಿಟ್ಟಿದ್ದೆ. ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ವಿಚ್ಛೇದನದ ಬಗ್ಗೆ, ಇವರು ಮಾಡುತ್ತಿರುವ ಅವಮಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವ ಮಾತು. ಸುರೇಶ್ ಅವರು ನನ್ನನ್ನು ಕೇವಲ ಒಂದೇ ಒಂದು ಪ್ರಶ್ನೆ ಕೇಳಿದ್ರು. ಮೇಡಮ್, ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಾ? ಒಂದು ಬಾರಿ ಈ ಪ್ರಕ್ರಿಯೆಗಳು ಶುರುವಾದ್ರೆ ಹಿಂದೆ ಬರಲು ಸಾಧ್ಯವಿಲ್ಲ. ಈಗ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡೆ. ನನ್ನ ಕಣ್ಣ ಸುತ್ತಲೂ ಕಪ್ಪು ಆವರಿಸಿ ಬಿಟ್ಟಿತ್ತು. ನಾನು ಹಳೆಯ ಬಟ್ಟೆಗಳನ್ನು ಧರಿಸಿದ್ದೆ. ನನ್ನ ಮುಖದ ಮೇಲೆ ಯಾವುದೇ ರೀತಿಯ ಸಂತೋಷವಿರಲಿಲ್ಲ. ಇದು ನಾನಲ್ಲ, ಈ ಜೀವನ ನನಗೆ ಬೇಕಾಗೂ ಇರಲಿಲ್ಲ. ನಾನು ಈಗ ನಿರ್ಧಾರ ಮಾಡಿದ್ದೆ. ಅವರು ನನ್ನ ಜೀವನದ ಅಮೂಲ್ಯವಾದ 3 ವರ್ಷಗಳನ್ನು ಹಾಳು ಮಾಡಿದ್ದಾರೆ. ಇದೆಲ್ಲವನ್ನು ಬಡ್ಡಿ ಸಮೇತ ನಾನು ಅವರಿಂದಲೇ ವಸೂಲಿ ಮಾಡ್ತೀನಿ ಅಂತ. ನನ್ನ ನಾದಿನಿ ಪ್ರಿಯಾ, ಅವಳ ಕಂಪನಿಯ ಮೇಲೆ, ಅವಳ ಮ್ಯಾನೇಜಿಂಗ್ ಪೋಸ್ಟ್ ನ ಮೇಲೆ, ಅವಳ 1.5 ಲಕ್ಷದ ಸಂಪಾದನೆಯ ಮೇಲೆ ಅವಳಿಗೆ ಎಷ್ಟೋ ಗರ್ವವಿತ್ತು. ಆದರೆ ಅವಳಿಗೆ ಗೊತ್ತಿಲ್ಲದ ಒಂದು ಸತ್ಯ ಏನು ಅಂದ್ರೆ, ಅವಳು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಳೋ ಆ ಕಂಪನಿ ನನ್ನ ಕಂಪನಿಯ ಕೆಳಗೆ ಕೆಲಸ ಮಾಡ್ತಾ ಇತ್ತು. ಆ ಕಂಪನಿಯ ಎಲ್ಲಾ ಪೋಸ್ಟ್ಗಳು, ಎಲ್ಲಾ ಕೆಲಸಗಾರರ ಹಣೆ ಬರಹ ನನ್ನ ಕೈಯಲ್ಲಿತ್ತು. ನನ್ನ ಒಂದೇ ಒಂದು ಸನ್ನೆಯಿಂದ ಅವಳ ಎಲ್ಲಾ ಅಹಂಕಾರ ಮಣ್ಣು ಪಾಲಾಗುತ್ತೆ. ಈಗ ಆ ದಿನ ತುಂಬಾ ದೂರವೇನೂ ಇರಲಿಲ್ಲ. ರವಿಯನ್ನು ನಾನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ. ನಮ್ಮ ಪ್ರೀತಿಯಲ್ಲಿ ದುಡ್ಡಿಗಾಗಲಿ ಶ್ರೀಮಂತಿಕೆಗೆ ಯಾವುದೇ ಸ್ಥಳವಿರಲಿಲ್ಲ. ನಾನು ರವಿಯನ್ನು ಚಾರಿಟಿ ಇವೆಂಟ್ ನಲ್ಲಿ ಒಂದು ಹಳ್ಳಿಯಲ್ಲಿ ಭೇಟಿಯಾದೆ. ರವಿ ತುಂಬಾ ಸಿಂಪಲ್ ಆದ ಒಳ್ಳೆಯ ಸಿವಿಲ್ ಇಂಜಿನಿಯರ್ ಆಗಿದ್ದ. ಆ ಸಮಯದಲ್ಲಿ ರವಿಗೆ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ. ನಾನು ಕೂಡ ಅವರಿಗೆ ನನ್ನ ಸತ್ಯವನ್ನು ಹೇಳಲಿಲ್ಲ. ಅವನು ನನಗೆ ಪ್ರಮಾಣ ಮಾಡಿದ, ಜೀವನವೆಲ್ಲ ನಾನು ನಿನ್ನ ಜೊತೆ ಇರ್ತೀನಿ, ನಿನಗೆ ಯಾರು ಯಾವುದೇ ತೊಂದರೆ ಕೊಡದ ಹಾಗೆ ನಾನು ನಿನ್ನನ್ನು ನೋಡಿಕೊಳ್ತೀನಿ ಅಂತ. ಅವರ ಮಾತಿನ ಮೇಲೆ ನಾನು ಎಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದೆ. ಮದುವೆಯಾದ ಮೇಲೆ ನಾನು ಮತ್ತು ನನ್ನ ಗಂಡ ಅವರ ತಾಯಿ ಮತ್ತು ತಂಗಿಯ ಜೊತೆ ಒಂದೇ ಮನೆಯಲ್ಲಿದ್ವಿ. ಈಗ ನಿಧಾನವಾಗಿ ರವಿ ಬದಲಾಗಿದ್ದ. ಅವನಿಗೀಗ ಮೊದಲಿನಂತಿರ್ಲಿಲ್ಲ.
ಈಗ ಅವನು ಯಾವಾಗಲೂ ನನಗಿಂತ ಮೊದಲು ಅವರ ಪರಿವಾರದ ಬಗ್ಗೆ ಯೋಚಿಸ್ತಾ ಇದ್ದ. ನನ್ನ ಮತ್ತು ಮನೆಯವರ ಮಧ್ಯೆ ಏನಾದರೂ ಅನುಬಂಧವಾದ್ರೆ ಅವನು ಯಾವಾಗಲೂ ಸೈಲೆಂಟ್ ಆಗಿ ಇರ್ತಾ ಇದ್ದ. ಇಲ್ಲ ಅಂದ್ರೆ ಅವರ ತಾಯಿ ಮತ್ತು ತಂಗಿಯ ಪರ ಮಾತನಾಡ್ತಾ ಇದ್ದ. ನನ್ನ ಗಂಡನ ಬಾಯಿಂದ ಯಾವಾಗಲೂ ಒಂದೇ ಒಂದು ಮಾತು ಬರ್ತಾ ಇತ್ತು. ಅಂಜಲಿ, ನೀನು ಸ್ವಲ್ಪ ಶಾಂತವಾಗಿರು. ಅಮ್ಮನಿಗೆ ವಯಸ್ಸಾಗಿ ಬಿಟ್ಟಿದೆ. ಎಲ್ಲ ಮನೆಯಲ್ಲೂ ಇದೇ ರೀತಿ ಇರುತ್ತೆ. ಪ್ರಿಯಾ ಏನನ್ನು ಯೋಚಿಸದೆ ನೇರವಾಗಿ ಮುಖದ ಮೇಲೆ ಮಾತನಾಡ್ತಾಳೆ. ಆದ್ರೆ ಅವಳು ಇನ್ನೂ ಸಣ್ಣವಳು. ನೀನೇ ಎಲ್ಲವನ್ನೂ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದ. ಅವನು ಯಾವಾಗಲೂ ನನಗೆ ಹೇಳ್ತಾ ಇದ್ದ ಮಾತು, ಕ್ಷಮಿಸಿ ಬಿಡು, ಅಡ್ಜಸ್ಟ್ ಮಾಡಿಕೊ, ಸುಮ್ನೆ ಇರು. ಆದರೆ ಒಂದೇ ಒಂದು ಬಾರಿ ಕೂಡ ಅವರ ತಾಯಿ ಮತ್ತು ತಂಗಿಗೆ ಹೇಳಲಿಲ್ಲ, ನನ್ನ ಹೆಂಡತಿಗೆ ನೀವು ಸ್ವಲ್ಪ ಗೌರವವನ್ನು ಕೊಡಿ ಅಂತ. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಒಂದು ಬಾರಿ ನನಗೆ ತುಂಬಾ ಹುಷಾರಿಲ್ಲದೆ ಮಲಗಿದ್ದೆ. ನನಗೆ 103 ಡಿಗ್ರಿ ಜ್ವರ ಕೂಡ ಬರ್ತಾ ಇತ್ತು. ನನ್ನಿಂದ ಎದ್ದೇಳಲು ಸಹ ಸಾಧ್ಯವಾಗ್ತಾ ಇರ್ಲಿಲ್ಲ. ನಾನು ರವಿಗೆ ಹೇಳ್ದೆ, ರವಿ, ನನ್ನಿಂದ ಎದ್ದೇಳಲು ಸಾಧ್ಯವಾಗ್ತಾ ಇಲ್ಲ, ನನಗಾಗಿ ಇಡ್ಲಿ ತೆಗೆದುಕೊಂಡು ಬಾ ಅಂತ. ಸರಿ ಅಂತ ಹೇಳಿ ಹೊರಗೆ ಹೋದ ರವಿ ಸುಮಾರು 3 ಗಂಟೆಗಳ ನಂತರ ಬ್ರೆಡ್ ಅನ್ನು ತೆಗೆದುಕೊಂಡು ಬಂದು, ಸಾರಿ ಅಂಜಲಿ, ನಾನು ಹೋಟೆಲ್ಗೆ ಹೋಗ್ಬೇಕಾದ್ರೆ ಪ್ರಿಯಾ ತಕ್ಷಣ ಫೋನ್ ಮಾಡಿದ್ಲು. ಅವಳಿಗಿಷ್ಟವಾದ ರೆಸಾರ್ಟ್‌ನಿಂದ ಪಿಜ್ಜಾ ತರಬೇಕಾಗಿತ್ತಂತೆ. ಆದ್ದರಿಂದಲೇ ನಾನು ಅಲ್ಲಿಗೆ ಹೋಗಿ ಎಲ್ಲರಿಗೂ ಪಿಜ್ಜಾ ತೆಗೆದುಕೊಂಡು ಬಂದೆ. ನಾನು ನಿನಗಾಗಿ ಇಡ್ಲಿ ತೆಗೆದುಕೊಂಡು ಬರಲು ಮರೆತೇ ಹೋದೆ. ಆದ್ರೆ ಬ್ರೆಡ್ ತಂದಿದ್ದೀನಿ, ತಿನ್ನು ಅಂತ ಹೇಳಿದಾಗ ನಾನು ನನ್ನ ಗಂಡನನ್ನು ಅವರು ತಂದ ಆ ಪಿಜ್ಜಾಗಳನ್ನೇ ನೋಡ್ತಾ ಇದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನನಗೆ ತುಂಬಾ ಹುಷಾರಿಲ್ಲದೆ ಇರಬೇಕಾದ್ರೆ, ನನ್ನ ಗಂಡನ ಅವಶ್ಯಕತೆ ನಾನಾಗಿರ್ಬೇಕಾದ್ರೆ, ಆಗಲೂ ಅವರಿಗೆ ಕೇವಲ ಅವರ ತಂಗಿಯ ಆಸೆಗಳು, ಅವಳ ಮಾತಿನ ಮೇಲೆಯೇ ಅವರ ಎಲ್ಲಾ ಗಮನವಿತ್ತು. ಆ ಸಮಯದಲ್ಲೇ ನನ್ನ ಅರ್ಧ ಮನಸ್ಸು ಸತ್ತು ಹೋಗಿತ್ತು. ರವಿಯ ಈ ವ್ಯವಹಾರ ಕೇವಲ ಈ ರೀತಿ ಸಣ್ಣ ಪುಟ್ಟ ಮಾತುಗಳಿಗೆ ಮಾತ್ರವಲ್ಲ. ಅವನು ಯಾವತ್ತೂ ನನ್ನ ಭಾವನೆಗಳಿಗೆ ಗೌರವವನ್ನೇ ಕೊಡ್ಲಿಲ್ಲ. ನನಗೆ ಏನು ಬೇಕು, ಏನು ಬೇಡ, ನನಗೆ ಏನು ಇಷ್ಟ ಆಗುತ್ತೆ, ನಾನು ಸಂತೋಷವಾಗಿದ್ದೀನ ಇಲ್ವಾ, ಯಾವುದರ ಬಗ್ಗೆಯೂ ಅವನು ಗಮನ ಕೊಡ್ತಾ ಇರ್ಲಿಲ್ಲ. ಕೇವಲ ಊಟ ಮಾಡುತ್ತಾ, ಟಿವಿ ನೋಡ್ತಾ ನಂತರ ಹೋಗಿ ಮಲಗುತ್ತಿದ್ದ. ನಮ್ಮ ಮದುವೆಯ ಜೀವನ ಯಾವುದೇ ಸುಖ ಸಂತೋಷವಿಲ್ಲದ ಜೀವನವಾಗ್ಬಿಟ್ಟಿತ್ತು. ನಾನು ಎಷ್ಟೋ ಬಾರಿ ನನ್ನ ಗಂಡನ ಜೊತೆ ಮಾತನಾಡಲು ಪ್ರಯತ್ನ ಪಟ್ಟೆ. ನಮ್ಮ ಮದುವೆ ಸಂಬಂಧವನ್ನು ಉಳಿಸಿಕೊಳ್ಳಲು ನಾನು ತುಂಬಾ ಪ್ರಯತ್ನ ಪಟ್ಟೆ. ರವಿ, ನಾನು ನಿಮ್ಮ ಜೊತೆ ಮಾತನಾಡಬೇಕು. ಈ ಮನೆಯಲ್ಲಿ ನಾನು ತುಂಬಾ ಒಂಟಿಯಾಗ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದ, ನೀನು ಕೆಲಸಕ್ಕೆ ಬಾರದ ಮಾತುಗಳನ್ನೇ ಯೋಚನೆ ಮಾಡಬೇಡ. ನಿನಗೆ ಇರಲು ಒಂದು ಮನೆ ಇದೆ, ತಿನ್ನಲು ಊಟ ಇದೆ, ಜೊತೆಯಲ್ಲಿ ಗಂಡ ಕೂಡ ಇದ್ದಾನೆ. ಇನ್ನು ಯಾವ ರೀತಿ ಒಂಟಿತನವಿದೆ ನಿನಗೆ ಅಂತ ಕೇಳ್ತಾ ಇದ್ದ. ನನ್ನ ಗಂಡ ಅಂದುಕೊಂಡಿದ್ದ, ಸ್ವಲ್ಪ ಊಟ, ಇರಲು ಸ್ವಲ್ಪ ಜಾಗ ಕೊಟ್ರೆ ನನ್ನ ಎಲ್ಲಾ ಜವಾಬ್ದಾರಿ ಮುಗಿದು ಹೋಯಿತು ಅಂತ. ಆದರೆ ನನಗೆ ಸ್ವಲ್ಪ ಪ್ರೀತಿ ಮತ್ತು ಗೌರವ ಬೇಕಾಗಿತ್ತು. ಈ ಮಾತು ಅವನಿಗೆ ಯಾವತ್ತೂ ಅರ್ಥನೇ ಆಗ್ಲಿಲ್ಲ. ಅವರ ಪರಿವಾರದವರು ನನಗೆ ಮಾಡುತ್ತಿದ್ದ ಅವಮಾನವನ್ನು ನೋಡಿಯೂ ಅವನು ಮೌನವಾಗಿ ಇರುವುದನ್ನು ನೋಡಿ ಅವನ ಮೇಲೆ ನನಗೆ ಇದ್ದ ಪ್ರೀತಿ ಈಗ ಸತ್ತು ಹೋಗಿತ್ತು. ನನಗನ್ನಿಸ್ತಾ ಇತ್ತು, ನನ್ನ ಬಳಿ ಎಲ್ಲವೂ ಇದೆ, ಆದರೂ ನಾನು ಈ ರೀತಿ ಅವಮಾನಭರಿತವಾದ ಜೀವನವನ್ನು ಯಾಕೆ ಜೀವಿಸಬೇಕು ಅಂತ. ನನ್ನ ಬಳಿ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲವೂ ಇತ್ತು. ನಾನು ರಾಣಿಯ ಹಾಗೆ ಜೀವನ ಮಾಡಬಹುದು. ನನಗೆ ಗೌರವ ಕೊಡುವ ಎಷ್ಟೋ ಜನ ಇದ್ದಾರೆ. ಆದ್ರೆ ನಾನು ಇಲ್ಲಿ ಕೇವಲ ಪ್ರೀತಿಗಾಗಿ, ನನ್ನ ಗಂಡನಿಗಾಗಿ ಈ ಎಲ್ಲಾ ಅವಮಾನಗಳನ್ನು ಅನುಭವಿಸ್ತಾ ಇದ್ದೆ. ನನಗೆ ಈಗಲೂ ವಿಶ್ವಾಸವಿತ್ತು, ನನ್ನ ಗಂಡನನ್ನು ಮತ್ತು ಅವರ ಪರಿವಾರವನ್ನು ನಾನು ಖಂಡಿತ ಬದಲಾಯಿಸಬಹುದು ಅಂತ. ನಾನು ಒಂದು ಭ್ರಮೆಯಲ್ಲಿ ಈ 3 ವರ್ಷ ಜೀವನ ನಡೆಸ್ತಾ ಇದ್ದೆ. ಆದರೆ ರವಿ, ನನ್ನ ಪ್ರೀತಿಗೆ ಅವನು ಲಾಯಕ್ಕಿರ್ಲಿಲ್ಲ. ನನ್ನ ತ್ಯಾಗಕ್ಕೆ ಅವನ ಪರಿವಾರ ಕೂಡ ಲಾಯಕ್ಕಿಲ್ಲ. ಅವನು ಒಬ್ಬ ಕೆಟ್ಟ ಗಂಡನಾಗಿದ್ದ. ತನ್ನ ಹೆಂಡತಿಯ ಗೌರವಕ್ಕಾಗಿ ನಿಂತುಕೊಳ್ಳಲು ಅವನಿಗೆ ತಾಕತ್ತಿರ್ಲಿಲ್ಲ. ಅವನು ಕೇವಲ ತನ್ನ ತಾಯಿ ಮತ್ತು ತಂಗಿಗಾಗಿ ಬದುಕುತ್ತಿದ್ದ. ಅವನಿಗೆ ತನ್ನದು ಅಂತ ಯಾವುದೇ ಸ್ವಂತ ವಿಚಾರಗಳಿರ್ಲಿಲ್ಲ. ಅವನ ಮನೆಯವರು ಹೇಳಿದ ಹಾಗೆ ಕುಣಿತಾ ಇದ್ದ. ನಾನು ಈಗ ಮಲಗಿದ್ದ ನನ್ನ ಗಂಡನ ಮುಖವನ್ನೇ ನೋಡ್ತಾ ಇದ್ದೆ. ಅವನ ಮುಖದಲ್ಲಿ ಈಗಲೂ ಅದೇ ಅಮಾಯಕತ್ವ ಕಾಣಿಸ್ತಾ ಇತ್ತು. ಆ ಮುಖವನ್ನು ನೋಡಿ ಆ ದಿನ ನಾನು ಅವನನ್ನು ಪ್ರೀತಿ ಮಾಡಿದ್ದೆ. ಆದ್ರೆ ಈಗ ಅವನ ಮುಖ ನೋಡಿದ್ರೆ ನನಗೆ ಯಾವುದೇ ರೀತಿಯ ಭಾವನೆಗಳು ಕೂಡ ಬರ್ತಾ ಇರ್ಲಿಲ್ಲ. ಆ ಸಾಯಂಕಾಲ ನನ್ನ ತಾಳ್ಮೆಯ ಸಹನೆಯ ಕಟ್ಟೆ ಹೊಡೆದು ಹೋಗಿತ್ತು. ಆ ದಿನ ನನ್ನ ಅತ್ತೆಯ ಜನ್ಮದಿನವಾಗಿತ್ತು. ಅಕ್ಕಪಕ್ಕದವರು, ಸಂಬಂಧಿಕರ ಮುಂದೆ ತೋರಿಸಿಕೊಳ್ಳಲು ಅವರು ಒಂದು ದೊಡ್ಡ ಪಾರ್ಟಿಯನ್ನು ಏರ್ಪಾಟು ಮಾಡಿದ್ರು. ಪಾರ್ಟಿಯನ್ನು ಸಂಭಾಳಿಸುವ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು. ನಾನು ಕೆಲಸದಿಂದ 2 ದಿನ ರಜೆ ತೆಗೆದುಕೊಂಡು ಒಬ್ಬಳೇ ಎಲ್ಲ ಕೆಲಸ ಮಾಡಿದೆ. ನಾನು ಅವರನ್ನು ಸಂತೋಷಪಡಿಸಲು ಪ್ರಯತ್ನ ಪಡ್ತಾ ಇದ್ದೆ. ನಾನು ಅಂದುಕೊಂಡೆ, ನನ್ನ ಈ ಕಷ್ಟವನ್ನು ಅವರು ಮೆಚ್ಚಿಕೊಳ್ತಾರೆ ಅಂತ. ಪಾರ್ಟಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ಸಮಯದ ನಂತರ ಅತ್ತೆಯ ಒಬ್ಬ ಗೆಳತಿ ಕೇಳಿದ್ರು, ಶಾರದಾ, ನಿನ್ನ ಸೊಸೆ ತುಂಬಾ ಸುಂದರವಾಗಿದ್ದಾಳೆ, ಈಕೆ ಎಲ್ಲಿ ಕೆಲಸ ಮಾಡ್ತಾಳೆ ಅಂತ. ಅತ್ತೆ ಏನಾದರೂ ಹೇಳುವ ಮೊದಲೇ ನನ್ನ ನಾದಿನಿ ಮಧ್ಯದಲ್ಲಿ ಮಾತನಾಡುತ್ತಾ,
ಆಂಟಿ ನನ್ನ ಅತ್ತಿಗೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಅವಳಿಗೆ ಬರುವ ಸಂಪಾದನೆಯಲ್ಲಿ ಅವಳ ಖರ್ಚುಗಳು ಸಹ ನಿಭಾಯಿಸಲು ಸಾಧ್ಯವಿಲ್ಲ. ನಾವುಗಳೇ ಅತ್ತಿಗೆಯ ಎಲ್ಲಾ ಖರ್ಚುಗಳನ್ನು ನೋಡಿಕೊಳ್ತೀವಿ. ಈ ಮಾತು ಕೇಳಿ ಅತ್ತೆಯ ಗೆಳತಿಯ ಮುಖದ ಮೇಲೆ ಇದ್ದ ನಗು ಈಗ ಮಾಯವಾಗ್ಬಿಟ್ಟಿತ್ತು. ಅವರು ಈಗ ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಇವರ ಮಾತುಗಳಿಂದ, ಇವರ ನಡವಳಿಕೆಯಿಂದ ನನಗೆ ಎಷ್ಟೊಂದು ಅವಮಾನವಾಗ್ತಾ ಇತ್ತು. ನಾಚಿಕೆಯಿಂದ ನಾನು ತಲೆ ಬಗ್ಗಿಸಿಕೊಂಡಿದ್ದೆ. ನನ್ನ ನಾದಿನಿ ಇದೇ ಮೊದಲ ಬಾರಿ ಈ ರೀತಿ ಏನು ನಡೆದುಕೊಳ್ತಾ ಇರ್ಲಿಲ್ಲ. ಅವಳು ಯಾವಾಗ್ಲೂ ಇದೇ ರೀತಿ ಮಾಡ್ತಾ ಇದ್ಲು. ಆದ್ರೆ ಇಷ್ಟೊಂದು ಜನರ ಮುಂದೆ ಅವಳು ಈ ದಿನ ನನ್ನನ್ನು ಅವಮಾನ ಮಾಡಿದ್ಲು. ನಾನು ನನ್ನ ಗಂಡನನ್ನು ನೋಡಿದೆ. ಅವನು ಪಕ್ಕದಲ್ಲೇ ತನ್ನ ಗೆಳೆಯರ ಜೊತೆ ಮಾತನಾಡ್ತಾ ಇದ್ದ. ಅವನು ಖಂಡಿತ ಕೇಳಿಸಿಕೊಂಡಿರುತ್ತಾನೆ ಅವರ ತಂಗಿ ಹೇಳಿದ ಮಾತುಗಳನ್ನು. ಆದ್ರೆ ಅವನು ಏನು ಮಾತನಾಡ್ಲಿಲ್ಲ. ಏನು ಹಾಗೆ ಇಲ್ಲ ಅನ್ನುವ ರೀತಿ ನಡೆದುಕೊಳ್ತಾ ಇದ್ದ. ಅವನ ಮುಖದ ಮೇಲೆ ಎಷ್ಟೊಂದು ಸಂತೋಷವಿತ್ತು ಅಂದ್ರೆ ಆ ಸಂತೋಷವನ್ನು ನೋಡಿ ನನ್ನ ಹೃದಯ ಛಿದ್ರವಾಗಿ ಬಿಟ್ಟಿತ್ತು. ಅವನು ಎಲ್ಲವನ್ನೂ ಮುಗಿಸಿಬಿಟ್ಟಿದ್ದ. ನಮ್ಮ ಗಂಡ ಹೆಂಡತಿಯ ಮಧ್ಯೆ ಇದ್ದ ಪ್ರೀತಿ ಗೌರವವನ್ನು ಅವನು ಕೊಂದು ಹಾಕಿದ್ದ. ಅವನ ಮೇಲೆ ನನಗೆ ಇದ್ದ ವಿಶ್ವಾಸ ಕೂಡ ಆ ದಿನವೇ ಸತ್ತು ಹೋಗಿತ್ತು. ನಾನು ಏನನ್ನು ಮಾತನಾಡಿದೆ, ಸೈಲೆಂಟ್ ಆಗಿ ಅಡಿಗೆ ಮನೆಗೆ ಹೊರಟು ಹೋದೆ. ನನಗೆ ಈಗ ಇದೆಲ್ಲವೂ ಸಾಕಾಗಿ ಬಿಟ್ಟಿತ್ತು. ನಾನು ಸೈಲೆಂಟ್ ಆಗಿ ನನ್ನ ರೂಮಿಗೆ ಹೋಗಿ ಒಂದು ಬ್ಯಾಗಿನಲ್ಲಿ ನನ್ನ ಕೆಲವೊಂದು ಬಟ್ಟೆಗಳನ್ನು ತುಂಬಿಸಿಕೊಂಡೆ. ಆ ಮನೆಯ ಯಾವುದೇ ವಸ್ತುವನ್ನು ನಾನು ತೆಗೆದುಕೊಳ್ಳಲಿಲ್ಲ. ಮದುವೆಯ ಗುರುತಾಗಿ ಧರಿಸಿದ್ದ ಮಂಗಳಸೂತ್ರವನ್ನು ಸಹ ತೆಗೆದು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಬಿಟ್ಟೆ. ನಾನು ಕೆಳಗೆ ಬಂದಾಗ ಈಗಲೂ ಪಾರ್ಟಿ ನಡೀತಾ ಇತ್ತು. ನಾನು ಅಲ್ಲಿ ಇಲ್ಲ ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ನಾನು ನೇರವಾಗಿ ಹಿಂದೆ ತಿರುಗಿ ನೋಡಿದೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಬಂದೆ. ನಾನು ಈಗ ಒಂದು ದೊಡ್ಡ ಐಷಾರಾಮಿ ಹೋಟೆಲ್‌ಗೆ ಹೋದೆ. ಆ ಹೋಟೆಲ್ ಕೂಡ ನನ್ನದೇ ಆಗಿತ್ತು. ನಾನು ಈಗ ನನ್ನ ಫೋನನ್ನು ತೆಗೆದುಕೊಂಡು ಸುರೇಶ್‌ಗೆ ಫೋನ್ ಮಾಡಿದೆ. ಮೇಡಮ್ ಏನಾಯಿತು? ನಿಮ್ಮ ವಾಯ್ಸ್ ಯಾಕೆ ಅಷ್ಟೊಂದು ಡಲ್ ಆಗಿದೆ ಅಂತ ಅವರು ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ. ನಾನು ತೀರ್ಮಾನ ಮಾಡಿದ್ದೇನೆ. ನನಗೆ ವಿಚ್ಛೇದನ ಬೇಕು. ಹೌದು, ನನಗೆ ತಕ್ಷಣ ವಿಚ್ಛೇದನ ಬೇಕು ಅಂತ ಹೇಳಿದಾಗ ಸುರೇಶ್ ಅವರು ಮೌನವಾಗಿದ್ರು. ಅವರಿಗೆ ಚೆನ್ನಾಗಿ ಗೊತ್ತು ಆ ಮನೆಯಲ್ಲಿ ನಾನು ಎಷ್ಟು ಕಷ್ಟವನ್ನು ಅನುಭವಿಸಿದ್ದೀನಿ ಅಂತ. ಅವರು ನನಗೆ ಏನನ್ನೂ ಹೇಳಲಿಲ್ಲ. ಅವರು ನನ್ನನ್ನು ನಿಲ್ಲಿಸುವ ಪ್ರಯತ್ನ ಕೂಡ ಪಡಲಿಲ್ಲ. ಮೇಡಮ್ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ನೀವು ಎಲ್ಲಾ ಪೇಪರ್‌ಗಳನ್ನು ರೆಡಿ ಮಾಡಿಸಿ. ನಾಳೆ ಬೆಳಿಗ್ಗೆ ಅದನ್ನು ರವಿಗೆ ಕಳುಹಿಸಿಕೊಡಿ. ಅವರಿಗೆ ಹೇಳಿ, ಅವರು ಸೈನ್ ಮಾಡಿದರೆ ಎಲ್ಲವೂ ಶಾಂತವಾಗಿ ನಡೆಯುತ್ತೆ. ಒಂದು ವೇಳೆ ಅವರು ಸೈನ್ ಮಾಡದೇ ಇದ್ರೆ, ಅವನು ಮತ್ತು ಅವನ ಪರಿವಾರದವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತ. ಇನ್ನೊಂದು ಮುಖ್ಯವಾದ ಮಾತು, ಎಲ್ಲವನ್ನೂ ಶುರು ಮಾಡಿ ಯಾರನ್ನು ಬಿಡಬೇಡಿ. ಅವರು ಮಾಡಿದ್ದನ್ನು ಅವರಿಗೆ ವಾಪಸ್ ಕೊಡಲೇಬೇಕಲ್ವಾ? ಅವರಿಗೆ ಈ ಪಾಠವನ್ನು ಹೇಳಿಕೊಡಬೇಕು. ಆಯ್ತು ಮೇಡಮ್, ಅರ್ಥವಾಯಿತು ಅಂತ ಹೇಳಿ ಅವರು ಫೋನನ್ನು ಕಟ್ ಮಾಡಿಬಿಟ್ರು. ನಾನು ಈಗ ಅಳಲಿಲ್ಲ. ನನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಸಹ ಬರ್ಲಿಲ್ಲ. ನಾನು ಈಗ ತುಂಬಾ ನೆಮ್ಮದಿಯಾಗಿದ್ದೆ. ನಾನು ಯೋಚಿಸ್ತಾ ಇದ್ದೆ, ಡೈವರ್ಸ್ ಪೇಪರ್ಸ್ ರವಿಯ ಕೈಗೆ ಸೇರಿದಾಗ ಶಾರದಾ ಅವರ ಗಾಬರಿ, ಪ್ರಿಯಾಳ ಆಶ್ಚರ್ಯ ಎಲ್ಲವನ್ನೂ ನಾನು ಊಹಿಸಿಕೊಳ್ತಾ ಇದ್ದೆ. ಅವರು ಯಾವತ್ತೂ ಯೋಚಿಸಿರಲು ಸಾಧ್ಯವಿಲ್ಲ. ಯಾವ ಸೊಸೆಯನ್ನು, ಯಾವ ಅತ್ತಿಗೆಯನ್ನು ನಾವು ಯಾವಾಗಲೂ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ವೋ, ನಾವು ನೀಚವಾಗಿ ನೋಡ್ತಾ ಇದ್ವೋ, ಅವಳು ಒಂದು ದಿನ ಇಂತಹ ಕೆಲಸ ಮಾಡ್ತಾಳೆ ಅಂತ. ಅವರ ಜೀವನ, ಅವರ ಕೆರಿಯರ್ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ಅವರು ಯಾವತ್ತೂ ಯೋಚಿಸಿರಲು ಸಾಧ್ಯವೇ ಇರಲಿಲ್ಲ. ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ಆ ಮನೆಯ ಬೆಲ್ ಮಾಡಿದಾಗ ಶಾರದಾ ಅವರು ಬೆಳಿಗ್ಗೆ ಹಾಲಿನಲ್ಲಿ ಯೋಗ ಮಾಡ್ತಾ ಇದ್ರು. ಕೋಪದಿಂದ ಬಾಗಿಲನ್ನು ತೆಗೆದಿದ್ರು. ಬಾಗಿಲ ಬಳಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದ. ಅವರ ಕೈಯಲ್ಲಿ ಒಂದು ಫೈಲ್ ಇತ್ತು. ಆತ ಹೇಳಿದ, ನಾನು ಅಂಜಲಿಯ ಅವರ ವಕೀಲರು. ರವಿ ಅವರಿಗೆ ಕೆಲವೊಂದು ಕಾಗದ ಪತ್ರಗಳನ್ನು ಕೊಡಬೇಕಾಗಿತ್ತು ಅಂತ. ಅತ್ತೆ ಆ ಪತ್ರಗಳನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ರು. ಏನು, ಡೈವರ್ಸ್ ಪೇಪರ್ಸಾ? ಆ ದರಿದ್ರದವಳಿಗೆ ಅಷ್ಟೊಂದು ಯೋಗ್ಯತೆ ಇದೆಯಾ ನನ್ನ ಮಗನನ್ನು ಬಿಟ್ಟು ಬಿಡಲು? ಅತ್ತೆಯ ಮಾತು ಕೇಳಿ ಪ್ರಿಯಾ ಮತ್ತು ರವಿ ಕೂಡ ಹೊರಗೆ ಬಂದಿದ್ರು. ಆ ಪೇಪರ್‌ಗಳನ್ನು ನೋಡಿ ಅವರಿಬ್ಬರಿಗೂ ಶಾಕ್ ಆಗಿತ್ತು. ಇವಳಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ಸಡನ್ ಆಗಿ ಇವಳು ಯಾಕೆ ಡೈವರ್ಸ್ ಕೇಳ್ತಾ ಇದ್ದಾಳೆ ಅಂತ ಪ್ರಿಯಾ ಹೇಳ್ತಾ ಇದ್ಲು. ರವಿಗೆ ನಂಬಿಕೆನೇ ಬರ್ಲಿಲ್ಲ. ನಾನು ಇಷ್ಟು ಬೇಗ ಇಂತಹ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀನಿ ಅಂತ. ನಿನ್ನೆ ರಾತ್ರಿ ನಾನು ಮನೆಯನ್ನು ಬಿಟ್ಟಾಗ ರವಿ ನನಗೆ ಫೋನ್ ಮಾಡಿದ್ದ. ಆದರೆ ನಾನು ಆ ಫೋನ್ ಅನ್ನು ಅಟೆಂಡ್ ಮಾಡಲಿಲ್ಲ. ಅವನು ಅಂದುಕೊಳ್ತಾ ಇದ್ದ, ಬಹುಶಃ ನಾನು ಕೋಪ ಮಾಡಿಕೊಂಡಿದ್ದೇನೆ. ಕೆಲವು ದಿನಗಳ ನಂತರ ಸೈಲೆಂಟ್ ಆಗಿ ವಾಪಸ್ ಬರ್ತೀನಿ ಅಂತ. ಆದರೆ ಅವರು ಯಾರೂ ಊಹಿಸಿರ್ಲಿಲ್ಲ, ಈ ಬಾರಿ ನಾನು ಶಾಶ್ವತವಾಗಿ ಇಲ್ಲಿಂದ ಹೋಗಲು ತೀರ್ಮಾನ ಮಾಡಿದ್ದೀನಿ ಅಂತ. ನನ್ನ ವಕೀಲರು ಹೇಳಿದ್ರು, ರವಿ ನೀವು ಈ ಪತ್ರಗಳ ಮೇಲೆ ಸೈನ್ ಮಾಡಿದ್ರೆ ಅಂಜಲಿ ಅವರು ಯಾವುದೇ ಸಂಪತ್ತನ್ನು ಕೇಳುವುದಿಲ್ಲ. ಒಂದು ವೇಳೆ ನೀವೇನಾದರೂ ಸೈನ್ ಮಾಡದೇ ಇದ್ರೆ ಅವರು ಇನ್ನೂ ವಾಕ್ಯವನ್ನು ಪೂರ್ತಿ ಮಾಡಲಿಲ್ಲ. ಆಗಲೇ ಶಾರದಾ ಅವರು ಜೋರಾಗಿ ನಗುತ್ತಾ, ತುಂಬಾ ಒಳ್ಳೆಯ ಕೆಲಸ ಮಗ. ನೀನು ಅವಳಿಗೆ ತಕ್ಷಣ ವಿಚ್ಛೇದನ ಕೊಟ್ಬಿಡು. ನಿನಗೆ ಗ್ರಹಚಾರ ಕೆಟ್ಟಿತ್ತು. ಆದ್ದರಿಂದಲೇ ನೀನು ಅಂತಹ ಭಿಕ್ಷುಕಿಯನ್ನು ಮದುವೆ ಮಾಡಿಕೊಂಡು ಬಂದೆ. ಬೇಗ ಬೇಗ ಸೈನ್ ಮಾಡಿಬಿಡು ಮಗ. ನಮ್ಮ ಅದೃಷ್ಟ ಬದಲಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಪ್ರಿಯಾ ಕೂಡ ಹೌದು ಅಣ್ಣ, ಬೇಗ ಮಾಡ್ಬಿಡಿ ಅಂತ ಹೇಳ್ತಾ ಇದ್ಲು. ಆ ತಲೆನೋವನ್ನು ದೂರ ಮಾಡಿಕೊಂಡು ಹೊಸ ಜೀವನ ಶುರು ಮಾಡು ಅಂತ
ಅವರಿಬ್ಬರು ಅವನಿಗೆ ಸಲಹೆ ಕೊಡ್ತಾ ಇದ್ರು. ಆದರೆ ರವಿ ಸ್ವಲ್ಪ ಸಮಯ ಯೋಚಿಸ್ತಿದ್ದ. ಅವನು ತನ್ನ ಇಷ್ಟದ ಪ್ರಕಾರ ಸೈನ್ ಮಾಡಿರ್ಲಿಲ್ಲ. ಆದರೆ ತನ್ನ ತಾಯಿ ಮತ್ತು ತಂಗಿಯ ಒತ್ತಡದಿಂದ ಅವನು ಈಗ ಆ ಪತ್ರಗಳ ಮೇಲೆ ಸೈನ್ ಮಾಡಿಬಿಟ್ಟಿದ್ದ. ಆಗ ವಕೀಲರು ಅವರಿಗೆ ಹೇಳಿದ್ರು, ತುಂಬಾ ಥ್ಯಾಂಕ್ಸ್ ಸರ್, ನೀವು ಒಪ್ಪಿಕೊಂಡು ಸೈನ್ ಮಾಡಿದ್ದಕ್ಕೆ. ಈ ದಿನ 9 ಗಂಟೆಗೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಬಂದರು. ಶಾರದಾ ಅವರು ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ರು. ಕೊನೆಗೂ ಅವಳು ನಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋದ್ಲು. ಈ ರಾತ್ರಿ ನಾವೆಲ್ಲರೂ ಸೇರಿ ಪಾರ್ಟಿ ಮಾಡಿಕೊಳ್ಳೋಣ. ಪ್ರಿಯಾ ಕೂಡ ಹೇಳ್ತಾ ಇದ್ಲು, ಹೌದಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ದಿನ ರಾತ್ರಿ ನಾವು ತುಂಬಾ ದೊಡ್ಡ ಪಾರ್ಟಿ ಮಾಡಿಕೊಳ್ಳೋಣ. ನಗರದ ದೊಡ್ಡ ರೆಸಾರ್ಟ್ ನಲ್ಲಿ. ನನ್ನ ಕಡೆಯಿಂದ ಈ ದಿನ ನಿಮ್ಮಿಬ್ಬರಿಗೂ ಪಾರ್ಟಿ ಕೊಡ್ತೀನಿ. ಆದ್ರೆ ರವಿ ಮಾತ್ರ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಏನನ್ನೋ ಕಳೆದುಕೊಂಡ ಭಾವನೆ ಅವನೊಳಗೆ ತುಂಬಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಇವಳಿಂದ ವಿಚ್ಛೇದನ ತೆಗೆದುಕೊಳ್ಳುವುದೇ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದ. ತನ್ನ ತಾಯಿ ಮತ್ತು ತಂಗಿಗೆ ಇಷ್ಟವಾಗುವಂತಹ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಳಬೇಕು ಅಂತ ಅವರೆಲ್ಲರೂ ಅಂದುಕೊಂಡಿದ್ರು. ಶಾರದಾ ಮತ್ತು ಪ್ರಿಯಾ ತುಂಬಾ ಗ್ರ್ಯಾಂಡ್ ಆಗಿ ಮೇಕಪ್ ಮಾಡಿಕೊಂಡು ಒಳ್ಳೆಯ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕಿಕೊಂಡು ಕೋರ್ಟಿಗೆ ಬಂದಿದ್ರು. ನನ್ನನ್ನು ನೋಡಿದ ತಕ್ಷಣ ಪ್ರಿಯಾ ಹೇಳ್ತಾ ಇದ್ಲು, ಹಳೆಯ ಅತ್ತಿಗೆ, ನಿಮ್ಮ ಮುಖವೆಲ್ಲ ತುಂಬಾ ಬಾಡಿ ಹೋಗಿದೆಯಲ್ಲ, ನಿಮ್ಗೆ ತುಂಬಾ ದುಃಖವಾಗ್ತಾ ಇರಬಹುದು ಅಲ್ವಾ? ಅಯ್ಯೋ ಪಾಪ, ಪರವಾಗಿಲ್ಲ ಬಿಡಿ, ನೀವು ದುಃಖ ಪಡಬೇಡಿ. ಡೈವರ್ಸ್ ಪಡೆದುಕೊಂಡ ತಕ್ಷಣ ನೀವು ಒಳ್ಳೆಯ ಜೀವನವನ್ನು ಶುರು ಮಾಡಿ. ಆಲ್ ದ ಬೆಸ್ಟ್. ನಿಮಗೆ ಆದಷ್ಟು ಬೇಗ ಇನ್ನೊಬ್ಬ ಒಳ್ಳೆಯ ಗಂಡ ಸಿಗಲಿ. ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ನನ್ನ ಮುಖದ ಮೇಲೆ ಮಾತ್ರ ಒಂದು ಸಣ್ಣ ನಗುವಿತ್ತು. ಅವರೆಲ್ಲ ಅಂದುಕೊಳ್ತಾ ಇದ್ರು, ನಾನು ಧೈರ್ಯವಂತೆಯಾಗಿರುವಂತೆ ತೋರಿಸ್ಕೊಳ್ತಾ ಇದ್ದೀನಿ ಅಂತ. ಪ್ರಕ್ರಿಯೆಗಳು ಈಗ ಪೂರ್ತಿಯಾಗಿ ಬಿಟ್ಟಿದ್ವು. ರವಿ ನನ್ನನ್ನೇ ನೋಡ್ತಾ ಇದ್ದ. ಆದರೆ ಶಾರದಾ ಮತ್ತು ಪ್ರಿಯಾ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ರು. ನಾನು ಅವನ ಮುಖವನ್ನು ನೋಡಿ, ಎಲ್ಲೇ ಇದ್ರು ನೀನು ಚೆನ್ನಾಗಿರು ಅಂತ ಹೇಳಿ ಸೈನ್ ಮಾಡಿ ಅಲ್ಲಿಂದ ಹೊರಟು ಬಂದೆ. ಆ ಪತ್ರಗಳಲ್ಲಿ ಯಾವುದೇ ಆರೋಪಗಳಿರ್ಲಿಲ್ಲ. ಯಾವುದೇ ಬೇಕು ಬೇಡಗಳು ಇರ್ಲಿಲ್ಲ. ಆಸ್ತಿಯ ಬಗ್ಗೆ, ದುಡ್ಡಿನ ಬಗ್ಗೆ ಯಾವುದೇ ರೀತಿಯ ಒಂದೇ ಒಂದು ಪದ ಕೂಡ ಬರೆದಿರ್ಲಿಲ್ಲ. ಇಬ್ಬರು ಒಪ್ಪಿಕೊಂಡು ವಿಚ್ಛೇದನ ತೆಗೆದುಕೊಳ್ತಾ ಇದ್ವಿ ಅಷ್ಟೇನೆ. ರವಿ ತುಂಬಾ ಸಮಯ ಆ ಪತ್ರಗಳನ್ನೇ ಓದುತ್ತಿದ್ದ. ನಂತರ ಅವನು ಸೈಲೆಂಟ್ ಆಗಿ ಅದರ ಮೇಲೆ ಸೈನ್ ಮಾಡಿಬಿಟ್ಟಿದ್ದ. ನಮ್ಮಿಬ್ಬರ ಸೈನ್ ಆದ ತಕ್ಷಣ ಅವರ ತಾಯಿ ಮತ್ತು ತಂಗಿಯ ಮುಖದ ಮೇಲೆ ಅದೆಷ್ಟೊಂದು ಸಂತೋಷ ಬಂದ್ಬಿಟ್ಟಿತ್ತು. ಈಗ ಕೋರ್ಟಿನಿಂದ ವಿಚ್ಛೇದನ ಪತ್ರಗಳು ನಮ್ಮ ಕೈಗೆ ಬಂದಿದ್ವು. ಕಾನೂನಿನ ಪ್ರಕಾರ ಈಗ ನಮ್ಮಿಬ್ಬರ ಮಧ್ಯೆ ಇದ್ದ ಎಲ್ಲಾ ಸಂಬಂಧಗಳು ಮುಗಿದು ಹೋಗಿತ್ತು. ನಾನು ಆ ಪತ್ರಗಳನ್ನು ನೀಟಾಗಿ ಮಡಚಿ ನನ್ನ ಪರ್ಸ್ನಲ್ಲಿ ಇಟ್ಟುಕೊಂಡೆ. ನಾನು ಅವರ ಮುಖವನ್ನು ಸಹ ನೋಡದೆ ಅಲ್ಲಿಂದ ಸೈಲೆಂಟ್ ಆಗಿ ಹೋಗಲು ಮುಂದಾದೆ. ಆಗಲೇ ಹಿಂದೆಯಿಂದ ಅಂಜಲಿ ಅಂತ ರವಿ ಕರೆದರು. ನಾನು ತಕ್ಷಣ ಅಲ್ಲೇ ನಿಂತು ಬಿಟ್ಟೆ. ಆದ್ರೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳ್ದ ರವಿ. ಕಳೆದ 3 ವರ್ಷಗಳಿಂದ ನನ್ನನ್ನು ಮಾತ್ರವಲ್ಲ, ಅವರ ಪರಿವಾರವನ್ನು ಕೂಡ ನಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಆದರೆ ಈ ಸಮಯದಲ್ಲಿ ಅವನ ಈ ಮಾತು ಎಷ್ಟೊಂದು ನಾಟಕೀಯವಾಗಿ ಅನ್ನಿಸ್ತಾ ಇತ್ತು ನಂಗೆ. ನಾನು ಯಾವುದೇ ಉತ್ತರ ಕೊಡದೆ ಅಲ್ಲಿಂದ ಸೈಲೆಂಟ್ ಆಗಿ ಬಂದುಬಿಟ್ಟೆ. ನಾನು ಈಗ ಕೋರ್ಟಿನಿಂದ ಹೊರಗೆ ಬಂದು ಟ್ಯಾಕ್ಸಿಗಾಗಿ ಎದುರು ನೋಡುತ್ತಿರುವಂತೆ ನಿಂತುಕೊಂಡಿದ್ದೆ. ಆದರೆ ನಾನು ಪದೇ ಪದೇ ನನ್ನ ಟೈಮ್ ಅನ್ನು ನೋಡ್ಕೊಳ್ತಾ ಇದ್ದೆ. ರವಿಯ ಪರಿವಾರ ಕೂಡ ಈಗ ಮೈನ್ ರೋಡಿಗೆ ಬಂದಿದ್ರು. ಶಾರದಾ ಅವರು ಮತ್ತು ಪ್ರಿಯಾ ಜೋರಾಗಿ ನಗ್ತಾ ಇದ್ರು. ಅವರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ರವಿ ಮಾತ್ರ ಹಿಂದೆ ಗಂಭೀರವಾಗಿ ನಡೆದುಕೊಂಡು ಬರ್ತಾ ಇದ್ದ. ಕೇವಲ ಸ್ವಲ್ಪ ಸಮಯದಲ್ಲೇ ಒಂದು ದೊಡ್ಡ ಐಷಾರಾಮಿ ಕಾರು ನನ್ನ ಮುಂದೆ ಬಂದು ನಿಂತಿತ್ತು. ಅದರೊಳಗಿಂದ ಸುರೇಶ್ ಅವರು ಕೆಳಗೆ ಇಳಿದು ಅವರು ಎಷ್ಟೋ ಗೌರವವಾಗಿ ನನ್ನ ಮುಂದೆ ತಲೆ ಬಗ್ಗಿಸಿ, ಮೇಡಮ್ ವೆಲ್ಕಮ್ ಅಂತ ಹೇಳಿ ಕಾರಿನ ಡೋರ್ ಅನ್ನು ಓಪನ್ ಮಾಡಿದ್ರು. ನಾನು ಈಗ ಆ ಕಾರಿನ ಒಳಗೆ ಕುಳಿತುಕೊಂಡೆ. ನಾನು ಕಾರಿನೊಳಗಿಂದ ಅವರ ಪರಿವಾರವನ್ನೇ ಗಮನಿಸ್ತಾ ಇದ್ದೆ. ಅವರುಗಳು ಎಷ್ಟೊಂದು ಆಶ್ಚರ್ಯವಾಗಿ ನನ್ನನ್ನೇ ನೋಡ್ತಾ ಇದ್ರು. ಅವರಿಗೆ ತಮ್ಮ ಕಣ್ಣುಗಳ ಮೇಲೆ ನಂಬಿಕೆನೆ ಬರ್ಲಿಲ್ಲ ಅನ್ಸುತ್ತೆ. ನಾನು ಇಷ್ಟು ದೊಡ್ಡ ಕಾರಿನಲ್ಲಿ ಹೇಗೆ ಹೋಗ್ತಾ ಇದ್ದೀನಿ ಅಂತ. ಕೆಲವೇ ಸೆಕೆಂಡ್ಗಳಲ್ಲಿ ಸುರೇಶ್ ಅವರು ಪ್ರಿಯಾ ಕೆಲಸ ಮಾಡುತ್ತಿದ್ದ ಕಂಪನಿಗೆ ಒಂದು ಮೇಲ್ ಅನ್ನು ಕಳಿಸಿದ್ರು. ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಿಯಾ ಅವರನ್ನು ತಕ್ಷಣ ಡಿಸ್ಮಿಸ್ ಮಾಡಬೇಕು ಅಂತ. ಯಾವ ಕೆಲಸವನ್ನು ನೋಡಿಕೊಂಡು, ಯಾವ ಸಂಬಳವನ್ನು ನೋಡಿಕೊಂಡು ಅವಳು ಯಾವಾಗ್ಲೂ ನನ್ನನ್ನು ಅವಮಾನಿಸುತ್ತಿದ್ಲೋ ಆ ಕೆಲಸವೇ ಈಗ ಅವಳ ಕೈಯಿಂದ ಜಾರಿ ಹೋಗಿತ್ತು. ಎರಡನೆಯ ಕೆಲಸ, ರವಿ ಯಾವ ಕಾಂಟ್ರಾಕ್ಟ್ ಗಳಿಗಾಗಿ ಎದುರು ನೋಡ್ತಾ ಇದ್ನೋ, ಯಾವುದರಿಂದ ಅವನಿಗೆ ಹೆಚ್ಚಿನ ಲಾಭ ಸಿಗ್ತಾ ಇತ್ತು, ಅವೆಲ್ಲವೂ ರದ್ದು ಮಾಡಬೇಕು ಅಂತ. ರವಿ ಕೆಲಸ ಮಾಡುತ್ತಿದ್ದ ಕಂಪನಿ ಕೂಡ ನನ್ನ ಕಂಪನಿಯ ಪಾರ್ಟ್ನರ್ಶಿಪ್ ನಲ್ಲೇ ಇತ್ತು. ಶಾರದಾ ಅವರಿಗೆ ನಾನು ಏನು ಮಾಡ್ಲಿಲ್ಲ ಅಂದ್ರೂ ಅವರು ಎಷ್ಟೋ ಪ್ರೀತಿ ಪಾತ್ರರಾದ ಮಕ್ಕಳು ಈಗ ಕೆಲಸವನ್ನು ಕಳೆದುಕೊಂಡು ಎಲ್ಲವನ್ನು ಕಳೆದುಕೊಂಡು ಅವರ ಮುಂದೆ ನಿಂತುಕೊಂಡಾಗ ಅವರ ಅಹಂ, ಅವರ ಗೌರವ ಮತ್ತು ಮರ್ಯಾದೆ ಎಲ್ಲವೂ ಛಿದ್ರವಾಗ್ತಾ ಇತ್ತು.
ಏನಾಗ್ತಾ ಇದೆ, ಇದರ ಹಿಂದೆ ಯಾರಿದ್ದಾರೆ ಎಂದು ಅರ್ಥವಾಗದೆ ಅವರುಗಳು ಒದ್ದಾಡಬೇಕಾಗಿತ್ತು. ಇದೇ ಅವರಿಗೆ ನಾನು ಕೊಡುವ ಶಿಕ್ಷೆ. ನಾನು ಅಂದುಕೊಳ್ತಾ ಇದ್ದೆ, ಕಳೆದ 3 ವರ್ಷಗಳಿಂದ ಇವರು ನನ್ನ ಬಡತನದ ಬಗ್ಗೆ, ನನ್ನ ಬಳಿ ದುಡ್ಡಿಲ್ಲ ಅಂತ ನನಗೆ ಎಷ್ಟೊಂದು ಅವಮಾನ ಮಾಡ್ತಾ ಇದ್ರು. ಅದೆಲ್ಲವನ್ನು ಇವರು ಕೂಡ ಅನುಭವಿಸಬೇಕು, ಇವರಿಗೂ ಕೂಡ ಅರ್ಥವಾಗಬೇಕು ಅವಮಾನ ಹೇಗಿರುತ್ತೆ ಅಂತ ಅಂದುಕೊಂಡಿದ್ದೆ. ಈಗ ನಾನು ನನ್ನ ಮನೆಗೆ, ನನ್ನ ಸ್ವಂತ ಮನೆಗೆ ಹೋದೆ. ಪ್ರಿಯಾ ತನ್ನ ಆಫೀಸಿನಲ್ಲಿ ತನ್ನ ಚೇರಿನ ಮೇಲೆ ಬೆಚ್ಚಗೆ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿಯನ್ನು ಸವಿತಾ ಇದ್ಲು. ನಾನು ಅವರ ಜೀವನದಿಂದ ಶಾಶ್ವತವಾಗಿ ಹೋಗಿದ್ದಕ್ಕೆ ಅವಳು ತುಂಬಾ ಸಂತೋಷವಾಗಿದ್ಲು. ಕಾಫಿ ಕುಡಿದ ನಂತರ ಅವಳು ಕಂಪ್ಯೂಟರ್ ಅನ್ನು ಓಪನ್ ಮಾಡಿದಾಗ ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ಮಿಸ್ ಪ್ರಿಯಾ, ನಿಮ್ಮ ಜೊತೆಗಿನ ಉದ್ಯೋಗದ ಒಪ್ಪಂದವನ್ನು ಕೊನೆಗೊಳಿಸಲು ಕಂಪನಿ ನಿರ್ಣಯ ತೆಗೆದುಕೊಂಡಿದೆ. ಈ ನಿರ್ಧಾರ ಈ ದಿನದಿಂದಲೇ ಈಗಲೇ ಜಾರಿಗೆ ಬರುತ್ತೆ. ಕಂಪನಿಯ ಎಲ್ಲಾ ಕೆಲಸ ಮತ್ತು ಆಸ್ತಿಯನ್ನು ಕಂಪನಿಗೆ ಹಸ್ತಾಂತರಿಸಿ ಮುಂದಿನ 30 ನಿಮಿಷಗಳಲ್ಲಿ ಕಚೇರಿಯಿಂದ ಹೊರಹೋಗುವಂತೆ ನಿಮ್ಮನ್ನು ವಿನಂತಿಸಲಾಗಿದೆ. ಇದನ್ನು ಓದಿದ ತಕ್ಷಣ ಪ್ರಿಯಾಳ ಕೈಯಿಂದ ಕಾಫಿ ಕಪ್ಪು ಕೆಳಗೆ ಬಿದ್ದು ಹೊಡೆದು ಹೋಗಿತ್ತು. ಅವಳು ಗಾಬರಿಯಿಂದ ಆ ಇಮೇಲಿನ ಪ್ರತಿಯೊಂದು ಶಬ್ದಗಳನ್ನು ಪದೇ ಪದೇ ಓದ್ತಾ ಇದ್ಲು. ಅವಳಿಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆನೆ ಬರಲಿಲ್ಲ. ಏನು, ಕಂಪನಿ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ಯಾ? ಈ ರೀತಿ ಆಗಲು ಸಾಧ್ಯವಿಲ್ಲ. ಖಂಡಿತ ಇಲ್ಲಿ ಏನೋ ಮಿಸ್ಟೇಕ್ ನಡೆದಿರಬೇಕು ಅಂತ ಅವಳು ತಕ್ಷಣ ಡೈರೆಕ್ಟರ್ಗೆ ಫೋನ್ ಮಾಡಿದ್ಲು. ಆದ್ರೆ ಅಲ್ಲಿ ಯಾರು ಫೋನ್ ಅನ್ನು ಅಟೆಂಡ್ ಮಾಡಲಿಲ್ಲ. ಅವಳು ಈಗ ಸಿಇಒಗೆ ಕೂಡ ಫೋನ್ ಮಾಡಿದ್ಲು. ಅಲ್ಲಿಂದಲೂ ಅವಳಿಗೆ ಯಾವುದೇ ಉತ್ತರ ಮಾತ್ರ ಸಿಗಲಿಲ್ಲ. ಪ್ರಿಯಾ ತಕ್ಷಣ ತನ್ನ ಸೀಟ್ನಿಂದ ಎದ್ದು ಒಳಗೆ ಹೋಗಿ ಅಲ್ಲಿ ಗಲಾಟೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಸೆಕ್ಯೂರಿಟಿ ಅವಳನ್ನು ಬಾಗಿಲಲ್ಲೇ ತಡೆದು, ಸಾರಿ ಮೇಡಮ್, ನಿಮಗೆ ಒಳಗೆ ಹೋಗಲು ಅನುಮತಿ ಇಲ್ಲ ಅಂತ ಹೇಳಿದ್ರು. ನಿಮ್ಗೇನಾದ್ರೂ ಹುಚ್ಚಿಡಿದಿದ್ಯಾ? ನಾನು ಈ ಕಂಪನಿಯ ಮ್ಯಾನೇಜರ್, ನನಗೆ ದಾರಿ ಬಿಡಿ ಅಂತ ಅವಳು ಕಿರುಚಾಡುತ್ತಾ ಗಲಾಟೆ ಮಾಡಲು ಶುರು ಮಾಡಿದ್ಲು. ಮೇಡಮ್, ನಮ್ಗೆ ಮೇಲಿನಿಂದ ಆರ್ಡರ್ಸ್ ಬಂದಿದಾವೆ. ದಯವಿಟ್ಟು ನೀವು ನಿಮ್ಮ ಜಾಗಕ್ಕೆ ವಾಪಸ್ ಹೋಗಿ ನಿಮ್ಮ ಸಾಮಾನುಗಳನ್ನು ಬೇಗ ಬೇಗ ಪ್ಯಾಕ್ ಮಾಡಿಕೊಳ್ಳಿ. 30 ನಿಮಿಷದ ನಂತರ ನಾವು ನಿಮ್ಮನ್ನು ಕಂಪನಿಯಿಂದ ಹೊರಗೆ ಕಳಿಸುತ್ತೇವೆ. ಈ ಮಾತು ಕೇಳಿ ಪ್ರಿಯಾ ಶಾಕ್ ಆಗಿ ನಿಂತುಕೊಂಡಿದ್ಲು. ಅವಳು ಈಗ ಅಕ್ಕಪಕ್ಕ ಎಲ್ಲರನ್ನೂ ಗಮನಿಸ್ತಾ ಇದ್ಲು. ಎಲ್ಲರೂ ಅವಳನ್ನು ತುಂಬಾ ಆಶ್ಚರ್ಯದಿಂದ, ಅನುಕಂಪದಿಂದ ನೋಡ್ತಾ ಇದ್ರು. ಅವಳಿಗೆ ಈಗ ಎಷ್ಟೊಂದು ಅವಮಾನವಾಗ್ತಾ ಇತ್ತು. ಇದೆಲ್ಲವೂ ಏನು ನಡೀತಾ ಇದೆ ಅಂತ ಅವಳಿಗೆ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಇದೆಲ್ಲವೂ ಏನ್ ನಡೀತಾ ಇದೆ? ಯಾವ ಕಾರಣವಿಲ್ಲದೆ ಇಷ್ಟು ಬೇಗ ನನ್ನನ್ನು ಯಾಕೆ ಕೆಲಸದಿಂದ ತೆಗೆದು ಹಾಕಿದ್ರು ಅಂತ ಯೋಚಿಸುತ್ತಾ ಈಗ ಪ್ರಿಯಾ ತನ್ನ ಕ್ಯಾಬಿನಿಗೆ ಬಂದು ತನ್ನ ಕೆಲವೊಂದು ಸಾಮಾನುಗಳನ್ನು ಒಂದು ಬಾಕ್ಸ್ ನಲ್ಲಿ ತುಂಬಿಸಿಕೊಳ್ತಾ ಇದ್ಲು. ಸಾಮಾನು ಪ್ಯಾಕ್ ಮಾಡುವಾಗ ಅವಳ ಕೈಗಳು ನಡುಗ್ತಾ ಇದ್ವು. ಅವಳ ಕಣ್ಣಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಆಗಲೇ ಅವಳಿಗೆ ಒಂದು ಫೋನ್ ಬಂದಿತ್ತು. ಅವರ ಅಣ್ಣ ರವಿ ಫೋನ್ ಮಾಡಿದ್ದ. ಪ್ರಿಯಾ, ನಿನ್ನ ಕೆಲಸ ಮುಗಿತಾ? ನಾವು ಪಾರ್ಟಿ ಮಾಡಿಕೊಳ್ಳೋಣ ಅಂದುಕೊಂಡಿದ್ವಲ್ಲ, ನಾನು ನಿನ್ನನ್ನು ಪಿಕಪ್ ಮಾಡಿಕೊಳ್ತೀನಿ. ಅವನಿಗೆ ಎಷ್ಟೋ ಸಂತೋಷವಾಗಿ ಹೇಳ್ತಾ ಇದ್ದ. ಅಣ್ಣನ ಧ್ವನಿಯನ್ನು ಕೇಳಿ ಪ್ರಿಯಾ ಜೋರು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅಣ್ಣ ನನ್ನನ್ನು ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ರವಿ ಗಾಬರಿಯಿಂದ, ಏನು, ಏನಾಯ್ತು? ನೀನು ಇದೆಂತ ಮಾತು ಹೇಳ್ತಾ ಇದೀಯಾ? ನಿನ್ನನ್ನು ಹೇಗೆ ತಾನೇ ತೆಗೆಯಲು ಸಾಧ್ಯ? ಅವನು ಫೋನ್ನಲ್ಲೇ ಗಾಬರಿಯಾಗಿ ಜೋರು ಜೋರಾಗಿ ಕೇಳ್ತಾ ಇದ್ದ. ಅಣ್ಣ, ನನಗೇನು ಗೊತ್ತಿಲ್ಲ. ನನಗೆ ಒಂದು ಇಮೇಲ್ ಬಂದಿತ್ತು ಅಷ್ಟೇ. 30 ನಿಮಿಷದಲ್ಲಿ ಈ ಕಂಪನಿಯಿಂದ ನಾನು ಹೊರಗೆ ಹೋಗ್ಬೇಕು ಅಂತ ಅದರಲ್ಲಿ ಬರೆಯಲಾಗಿತ್ತು. ಅಣ್ಣ, ಈಗ ನಾನೇನು ಮಾಡ್ಲಿ ಅಂತ ಅವಳು ಅಳ್ತಾ ಇದ್ಲು. ಆದ್ರೆ ಅವನಿಗೆ ನಂಬಿಕೆನೆ ಬರ್ಲಿಲ್ಲ. ನಾವು ಎಷ್ಟೋ ಹೆಮ್ಮೆ ಪಡುತ್ತಿದ್ದ ನಮ್ಮ ತಂಗಿ, ನಮ್ಮ ಪರಿವಾರದ ಗೌರವ, ಈ ದಿನ ಈ ರೀತಿ ಕೆಲಸದಿಂದ ಅವಳನ್ನು ತೆಗೆದು ಹಾಕಿದ್ದಾರೆ ಅಂತ. ಪ್ರಿಯಾ, ನೀನು ಅಳ್ಬೇಡ, ನೀನು ಶಾಂತವಾಗಿರು, ನೀನು ಅಲ್ಲೇ ಇರು, ನಾನು ಈಗಲೇ ಬರ್ತೀನಿ ಅಂತ ಅವನು ಹೇಳ್ತಾನೆ. ಪ್ರಿಯಾ ಅಳುತ್ತಾ ತನ್ನ ಸಾಮಾನುಗಳನ್ನು ತುಂಬಿಸಿಕೊಳ್ತಾ ಇದ್ಲು. ಅವಳು ಯಾರನ್ನು ನೋಡದೆ ತಲೆ ಬಗ್ಗಿಸಿಕೊಂಡು ಹೊರಗೆ ಹೋಗ್ತಾ ಇದ್ಲು. ಹಿಂದೆಯಿಂದ ಜನ ಅವಳನ್ನು ನೋಡಿ ಮಾತನಾಡಿಕೊಳ್ತಾ ಇದ್ರು. ನಿಜವಾಗಿಯೂ ಮ್ಯಾನೇಜರ್ ಅನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರಾ? ಅವರೆಲ್ಲರೂ ಈಗ ಮಾತನಾಡ್ತಾ ಇದ್ರು. ಮೇಲಿನ ಯಾರೋ ಅಧಿಕಾರಿಗಳು ಇವಳನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಬಹುಶಃ ಪ್ರಿಯಾ ಅವರಿಗೆ ಏನೋ ತೊಂದರೆ ಮಾಡಿದಾಳೇನೋ. ಇದೆಲ್ಲ ಹೇಗೆ, ಯಾವಾಗ ನಡೆಯಿತು ಅಂತ ಅವರೆಲ್ಲ ಯೋಚಿಸ್ತಾ ಇದ್ರು. ಪ್ರಿಯಾ ಕೂಡ ಯೋಚಿಸ್ತಾ ಇದ್ಲು, ಈ ರೀತಿ ಆಗಲು ಸಾಧ್ಯವಿಲ್ಲ. ಅವರು ನನ್ನ ಜೊತೆ ಈ ರೀತಿ ಹೇಗೆ, ಯಾಕೆ ಮಾಡಲು ಸಾಧ್ಯ? ನನ್ನ ಜೊತೆನೆ ಈ ರೀತಿ ಯಾಕಾಗಿದೆ? ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದರೂ ಏನು? ಅವಳ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಒಂದೇ ಸಾರಿ ಓಡ್ತಾ ಇದ್ವು. ಆದ್ರೆ ಯಾವ ಪ್ರಶ್ನೆಗೂ ಅವಳ ಬಳಿ ಉತ್ತರವಿರ್ಲಿಲ್ಲ. ಅಷ್ಟರಲ್ಲೇ ರವಿ ಅಲ್ಲಿಗೆ ಬಂದು ತನ್ನ ತಂಗಿಯನ್ನು ಸಂಭಾಳಿಸುತ್ತಿದ್ದ. ತನ್ನ ತಂಗಿಯನ್ನು ಆ ರೀತಿ ನೋಡಿ ಅವನು ತುಂಬಾ ದುಃಖ ಪಡ್ತಾ ಇದ್ದ. ಪ್ರಿಯಾ, ಏನಾಯ್ತು? ಇಷ್ಟಕ್ಕೂ ಅವರು ನಿನ್ನನ್ನು ಯಾಕೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಕೇಳಿದಾಗ ಪ್ರಿಯಾ ಏನು ಮಾತನಾಡ್ಲಿಲ್ಲ. ಅವಳು ಸೈಲೆಂಟ್ ಆಗಿ ಹೇಳ್ತಾನೆ ಇದ್ಲು. ರವಿ ಹೇಳ್ತಾನೆ, ನಾನು ನಿಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಿ ಕಾರಣ ತಿಳಿದುಕೊಳ್ತೀನಿ, ನೀನು ಅಳ್ಬೇಡ ಅಂತ. ಅವನು ಈಗ ನೇರವಾಗಿ ಡೈರೆಕ್ಟರ್ಗೆ ಫೋನ್ ಮಾಡ್ತಾನೆ. ಸರ್, ನಾನು ರವಿ, ಪ್ರಿಯಾ ಅವರ ಅಣ್ಣ. ಹೇಳಿ ರವಿ, ಏನಾಗ್ಬೇಕಾಗಿತ್ತು ಅಂತ ಡೈರೆಕ್ಟರ್ ಕೇಳಿದಾಗ, ನನ್ನ ತಂಗಿಯನ್ನು ಇದ್ದಕ್ಕಿದ್ದ ಹಾಗೆ ಯಾವ ಕಾರಣ ಇಲ್ಲದೆ ಕಂಪನಿಯಿಂದ ಯಾಕೆ ತೆಗೆದು ಹಾಕಿದ್ದಾರೆ?
ಪ್ರಿಯಾ ಈ ಕಂಪನಿಗಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ. ನೀವು ಅವಳ ಜೊತೆ ಈ ರೀತಿ ಹೇಗೆ ಮಾಡಲು ಸಾಧ್ಯ ಅಂತ ರವಿ ಕೇಳಿದಾಗ ಡೈರೆಕ್ಟರ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ಪ್ರಿಯಾ ತುಂಬಾ ಒಳ್ಳೆಯ ಹುಡುಗಿ. ಆದ್ರೆ ಅವಳ ಜೊತೆ ಈ ರೀತಿ ಯಾಕೆ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ. ನಾನು ಏನು ಮಾಡಲು ಸಾಧ್ಯವಿಲ್ಲ. ಈ ಆರ್ಡರ್ ಬೋರ್ಡ್ ಡೈರೆಕ್ಟರ್ ಕಡೆಯಿಂದ ಬಂದಿದೆ. ರವಿ ತಕ್ಷಣ ಹೇಳ್ತಾನೆ, ಬೋರ್ಡ್ ಮೆಂಬರ್ಸ್ ಅಲ್ಲಿ ಈ ರೀತಿ ಯಾರು ಮಾಡಿದ್ದಾರೆ? ಇಷ್ಟಕ್ಕೂ ಅವರಿಗೆ ನಮ್ಮ ತಂಗಿಯಿಂದ ಆ ರೀತಿ ಏನು ತೊಂದರೆ ಆಗಿದೆ? ಅವರು ಯಾಕೆ ನನ್ನ ತಂಗಿಯನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ? ಕನಿಷ್ಠ ಪಕ್ಷ ನಮಗೆ ಕಾರಣವಾದರೂ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರೆ, ಗೊತ್ತಿಲ್ಲ ಸರ್, ನನಗೆ ಕೇವಲ ಆದೇಶವಿತ್ತು ಅವಳನ್ನು ತಕ್ಷಣ ಕೆಲಸದಿಂದ ತೆಗೆದು ಹಾಕಿ ಅಂತ, ಅಷ್ಟೇನೆ ಅಂತ ಹೇಳಿ ಅವರು ಫೋನ್ ಅನ್ನು ಕಟ್ ಮಾಡಿ ಬಿಟ್ಟಿದ್ರು. ರವಿ ಹೇಳ್ತಾ ಇದ್ದ, ಪ್ರಿಯಾ, ಇತ್ತೀಚೆಗೆ ನೀನು ಯಾರ ಜೊತೆಯಾದ್ರೂ ಏನಾದ್ರೂ ಕೆಟ್ಟದಾಗಿ ಮಾತನಾಡಿದೀಯಾ ಅಂತ. ಪ್ರಿಯಾ ಸ್ವಲ್ಪ ಸಮಯ ಅಲ್ಲೇ ಕುಳಿತು ಯೋಚಿಸ್ತಾ ಇದ್ಲು. ಅವಳ ಸ್ವಭಾವದಿಂದ, ಅವಳ ಮಾತುಗಳಿಂದ ಅವಳಿಗೆ ಶತ್ರುಗಳು ತುಂಬಾ ಜನ ಇದ್ರು. ಆದರೆ ಪೂರ್ತಿ ಕಂಪನಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಅವಳನ್ನು ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ತೆಗೆದು ಹಾಕುವಂತಹ ಯಾವ ವ್ಯಕ್ತಿಯ ಜೊತೆ ಅವಳು ಶತ್ರುತ್ವ ಬೆಳೆಸಿಕೊಂಡಿದ್ಲು. ಅವಳಿಗೆ ಏನೂ ಅರ್ಥವಾಗ್ಲಿಲ್ಲ. ಪ್ರಿಯಾ ತಕ್ಷಣ ಹೇಳ್ತಾಳೆ, ಅಣ್ಣ, ನಿಮಗೆ ಅಂಜಲಿಯ ಬಗ್ಗೆ ಏನಾದ್ರೂ ವಿಚಿತ್ರ ಅನ್ನಿಸ್ಲಿಲ್ವಾ? ರವಿ ಅಯೋಮಯವಾಗಿ, ಏನು ವಿಚಿತ್ರ ಅವಳ ವಿಷಯದಲ್ಲಿ ಅಂತ ಕೇಳ್ತಾನೆ. ಅಣ್ಣ, ಅವಳು ವಿಚ್ಛೇದನ ಪಡೆದುಕೊಂಡ್ಳು. ಆದ್ರೆ ಏನನ್ನು ಕೇಳಲಿಲ್ಲ. ಅವಳು ಹೊರಗೆ ಬಂದಾಗ ಅವಳು ಕುಳಿತುಕೊಂಡು ಹೋದ ಕಾರನ್ನು ನೋಡಿದ್ರ? ಆ ಕಾರು ಸಾಧಾರಣವಾದದ್ದೇನೂ ಅಲ್ಲ. ಈಗ ರವಿ ಕೂಡ ಯೋಚಿಸ್ತಾ ಇದ್ದ. ಆದ್ರೆ ಅವನ ತಕ್ಷಣ ಹೇಳ್ತಾನೆ, ನಿನಗೆ ಅವಳ ಮೇಲೆ ಅನುಮಾನವಿದೆಯಾ? ನೀನು ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದೀಯಾ. ಅವಳಿಗೆ ಅಷ್ಟೊಂದು ಯೋಗ್ಯತೆ ಇಲ್ಲ. ಅವಳು ಹಳ್ಳಿಯವಳು, ಅಷ್ಟೊಂದು ವಿದ್ಯಾವಂತಳು ಅಲ್ಲ. ಅವಳ ಬಳಿ ಅಷ್ಟೊಂದು ತಾಕತ್ತು ಹೇಗೆ ಬರಲು ಸಾಧ್ಯ? ಆದ್ರೆ ಪ್ರಿಯಾ ಯೋಚಿಸದೇ ಇರಲು ಅವಳಿಂದ ಸಾಧ್ಯವಾಗ್ಲಿಲ್ಲ. ಅವಳ ಮನಸ್ಸು ಹೇಳ್ತಾ ಇತ್ತು, ಇದರ ಹಿಂದೆ ಖಂಡಿತ ಅವಳ ಸಂಬಂಧ ಇದೆ ಅಂತ. ಅವರು ಈಗ ನೇರವಾಗಿ ಮನೆಗೆ ಬರ್ತಾ ಇದ್ರು. ರವಿ ಹೇಳ್ತಾ ಇದ್ದ, ಇನ್ನು ಸುಮ್ಮನಾಗು, ಅಳ್ಬೇಡ. ಈ ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ. ನಿನ್ನಂತಹ ಟ್ಯಾಲೆಂಟ್ ಇರುವ ಹುಡುಗಿಯನ್ನು ಎಲ್ಲಾ ಕಂಪನಿಯವರು ಮುಂದೆ ನಿಂತು ಕೆಲಸಕ್ಕೆ ಕರೆದುಕೊಳ್ತಾರೆ ಅಂತ ತನ್ನ ತಂಗಿಗೆ ಸಮಾಧಾನ ಮಾಡ್ತಾ ಇದ್ದ. ಆದ್ರೆ ರವಿಗೂ ಚೆನ್ನಾಗಿ ಗೊತ್ತು, ಯಾವುದೇ ಕಾರಣವಿಲ್ಲದೆ ಈ ರೀತಿ ಕೆಲಸದಿಂದ ತೆಗೆದು ಹಾಕಿದ್ರೆ ನಾಳೆ ಅವಳಿಗೆ ಬೇರೆ ಎಲ್ಲೂ ಕೆಲಸ ಸಿಗೋದಿಲ್ಲ ಅಂತ. ಈಗ ರವಿಯ ಫೋನ್ ರಿಂಗ್ ಆಗಿತ್ತು. ರವಿ ಅವರ ಕಂಪನಿಯ ಡೈರೆಕ್ಟರ್ ಫೋನ್ ಮಾಡಿದ್ರು. ರವಿ, ಅರ್ಜೆಂಟ್ ಆಗಿ ನಿನಗೆ ಒಂದು ಮಾತು ಹೇಳಬೇಕು ಅಂತ ಫೋನ್ ಮಾಡಿದೆ. ಆ ಹೊಸ ಪ್ರಾಜೆಕ್ಟ್ ನಿಂದ ನಮ್ಮ ಕಂಪನಿ ಹಿಂದೆ ಬಂದ್ಬಿಟ್ಟಿದೆ. ರವಿ ಗಾಬರಿಯಿಂದ, ಏನು, ಯಾಕೆ, ಈ ರೀತಿ ಯಾಕೆ ಅಂತ ಕೇಳ್ತಾ ಇದ್ದ. ರವಿ ಪ್ರಾಜೆಕ್ಟ್ಗಾಗಿ ತುಂಬಾ ಹೆಚ್ಚಿನ ದುಡ್ಡನ್ನು ಹಾಕಿದ್ದ. ರವಿ ಈಗ ಕೋಪವಾಗಿ ಕೂಗಾಡ್ತಾ ಇದ್ದ, ಯಾವ ರೀತಿಯ ತೊಂದರೆ? ನಾವು ಕಾನೂನಿನ ಪ್ರಕಾರ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ತಿ ಮಾಡಿದ್ದೇವೆ. ಈಗ ಏನು ತೊಂದರೆಯಾಗಲು ಸಾಧ್ಯ? ಈ ಪ್ರಾಜೆಕ್ಟ್ ನಿಂದ ಕಂಪನಿ ಹೇಗೆ ತಾನೇ ಹಿಂದೆ ಬರಲು ಸಾಧ್ಯ? ನೀವೇ ಹೇಳಿದ್ರಿ ಇದರಿಂದ ನಮಗೆ ತುಂಬಾ ಹೆಚ್ಚಿನ ಲಾಭ ಸಿಗುತ್ತೆ ಅಂತ. ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದ. ಕ್ಷಮಿಸಿ ರವಿ, ಮೇಲಿನಿಂದ ನಿರ್ಧಾರಗಳು ತೆಗೆದುಕೊಳ್ಳಲಾಗಿದೆ. ನಿಯಮಗಳ ಪ್ರಕಾರ ಒಪ್ಪಂದದ ಉಲ್ಲಂಘನೆಗಾಗಿ ಅವರು ದಂಡವನ್ನು ಪಾವತಿಸಬೇಕಾಗುತ್ತೆ. ನಮ್ಮ ವಕೀಲರು ಮುಂದಿನ ಪ್ರಕ್ರಿಯೆಗಾಗಿ ನಿಮ್ಮನ್ನು ಭೇಟಿ ಮಾಡುತ್ತಾರೆ. ಏನು, ನಮಗೆ ಅವರು ದುಡ್ಡು ಕೊಡ್ತಾರಾ? ನಾವು ಇದರ ಮೇಲೆ ಹಾಕಿರುವ ಬಂಡವಾಳದ ಮುಂದೆ ಅವರು ಕೊಡುವ ದುಡ್ಡು ಅದು ಚಿಲ್ಲರೆ ಕಾಸಿಗೆ ಸಮವಾಗುತ್ತೆ. ರಾಮಮೂರ್ತಿ ಸರ್, ನೀವು ನನ್ನ ಜೊತೆ ಈ ರೀತಿ ಮಾಡಲು ಸಾಧ್ಯವಿಲ್ಲ. ನಾನು ನಿಮ್ಮ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಇದ್ರೆ ನೀವು ನೇರವಾಗಿ ನನ್ನ ಬಳಿ ಹೇಳಿ. ನಾನೇನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲದಿದ್ದರೆ ಬೇರೆ ಏನಾದರೂ ವಿಷಯವಾ? ಇಲ್ಲ ರವಿ, ಆ ರೀತಿ ಏನೂ ಇಲ್ಲ. ನಾನು ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿ ಅವರು ಫೋನ್ ಅನ್ನು ಕಟ್ ಮಾಡಿಬಿಟ್ಟಿದ್ರು. ಅಣ್ಣನ ಹಾವ ಭಾವ ಮುಖ ನೋಡಿ ಪ್ರಿಯಾಗೆ ಅರ್ಥವಾಗಿ ಬಿಟ್ಟಿತ್ತು. ಅಣ್ಣನ ಜೊತೆ ಏನೋ ತುಂಬಾ ದೊಡ್ಡ ತಪ್ಪು ನಡೆದಿದೆ ಅಂತ. ಅಣ್ಣ, ಏನಾಯ್ತು ಅಂತ ಕೇಳಿದಾಗ ರವಿ ಏನೂ ಮಾತನಾಡ್ಲಿಲ್ಲ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಅವನು ಪೂರ್ತಿ ಒಂಟಿಯಾಗಿ ಬಿಟ್ಟಿದ್ದ. ಇದ್ದಕ್ಕಿದ್ದ ಹಾಗೆ ಒಂದೇ ದಿನದಲ್ಲಿ ಇಷ್ಟೊಂದು ಕೆಟ್ಟ ಸುದ್ದಿಗಳು. ಯಾಕೆ, ಹೇಗೆ ಅಂತ ಅವರಿಗೆ ಅರ್ಥವಾಗ್ಲಿಲ್ಲ. ಇದೇ ದಿನ ಅವನ ವಿಚ್ಛೇದನವಾಗಿತ್ತು. ಸ್ವಲ್ಪ ಸಮಯದಲ್ಲೇ ತಂಗಿಯ ಕೆಲಸ, ಕೆಲವೇ ನಿಮಿಷಗಳಲ್ಲಿ ಅಣ್ಣನ ಕೆಲಸ ಕೂಡ ಹೊರಟು ಹೋಗಿತ್ತು. ಇದೆಲ್ಲವೂ ಒಂದೇ ಸಾರಿ. ಈ ರೀತಿ ಹೇಗೆ ನಡೆಯಲು ಸಾಧ್ಯ? ಇದರ ಹಿಂದೆ ಯಾವ ಶಕ್ತಿ ಇದೆ ಅಂತ ಅವರಿಗೆ ಅರ್ಥವಾಗ್ಲಿಲ್ಲ. ರವಿಗೆ ಯಾವ ಶತ್ರುಗಳು ಇರ್ಲಿಲ್ಲ. ಅವನ ತಲೆಯಲ್ಲಿ ಕೇವಲ ಅಂಜಲಿಯ ಮುಖ ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ರವಿ ಅಂದುಕೊಳ್ತಾನೆ, ಅವಳು ಹಳ್ಳಿಯಿಂದ ಬಂದವಳು. ಅವಳು ಒಂದು ಸಣ್ಣ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ? ಅವಳು ಈ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ. ಆದ್ರೆ ಅವನ ತಲೆಯಲ್ಲಿ ಮಾತ್ರ ಅಂಜಲಿಯ ಮುಖಾನೇ ಕಾಣಿಸ್ತಾ ಇತ್ತು. ರವಿಗೆ ಈಗ ಭಯ ಶುರುವಾಗಿತ್ತು. ಅವರಿಬ್ಬರು ಮನೆಗೆ ಬರುವಷ್ಟರಲ್ಲೇ ಶಾರದಾ ಅವರು ಟೇಬಲ್ ಮೇಲೆ ಅವರಿಗಿಷ್ಟವಾದ ಎಲ್ಲಾ ಅಡಿಗೆಗಳನ್ನು ತಯಾರು ಮಾಡಿ ಇಟ್ಟಿದ್ರು. ಅವರಿಗೆ ಇನ್ನೂ ಗೊತ್ತಿರ್ಲಿಲ್ಲ ತಮ್ಮ ಮಕ್ಕಳ ಜೊತೆ ಏನೇನು ನಡೆದಿದೆ ಅಂತ. ನೀವಿಬ್ರು ಬಂದ್ಬಿಟ್ರಾ? ಬೇಗ ಬೇಗ ಕೈ ಕಾಲು ತೊಳೆದುಕೊಂಡು ಬನ್ನಿ, ಬಿಸಿ ಬಿಸಿಯಾಗಿ ಊಟ ಮಾಡೋಣ. ಇವತ್ತು ನಾವು ಹಬ್ಬ ಮಾಡಿಕೊಳ್ಳೋಣ. ನಿಮಗಿಷ್ಟವಾದ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು.
ಆದರೆ ತನ್ನ ಇಬ್ಬರು ಮಕ್ಕಳ ಮುಖವನ್ನು ನೋಡಿ ಆಕೆ ಒಂದು ಕ್ಷಣ ಗಾಬರಿಯಾಗಿ ಕೇಳ್ತಾರೆ, ಏನಾಯ್ತು? ನಿಮ್ಮ ಮುಖಗಳು ಯಾಕೆ ಈ ರೀತಿ ಡಲ್ ಆಗಿದೆ? ಈಗ ತಾನೇ ನಮಗೆ ಅವಳಿಂದ ಮುಕ್ತಿ ಸಿಕ್ಕಿದೆ. ಇಂತಹ ಸಮಯದಲ್ಲಿ ನಾವು ಎಷ್ಟೊಂದು ಸಂತೋಷವಾಗಿರ್ಬೇಕಲ್ವಾ ಅಂತ. ಆಗಲೇ ಪ್ರಿಯಾ ಅಳುತ್ತಾ, ಅಮ್ಮ, ನನ್ನ ಕೆಲಸ ಹೊರಟೋಗಿದೆ ಅಂತ ಹೇಳ್ತಾ ಇದ್ಲು. ಈ ಮಾತು ಕೇಳಿದ ತಕ್ಷಣ ಶಾರದಾ ಅವರ ಕೈಯಲ್ಲಿದ್ದ ಸಾಮಾನುಗಳು ಕೆಳಗೆ ಬಿದ್ದು ಹೋಗಿದ್ವು. ಏನು? ನೀನು ಏನು ಹೇಳ್ತಾ ಇದೀಯಾ? ನಿನ್ನ ಕೆಲಸ ಹೋಗಿದ್ಯಾ? ನಿನ್ನನ್ನು ಯಾಕೆ ಕೆಲಸದಿಂದ ತೆಗೆದಿದ್ದಾರೆ? ನೀನು ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಅಲ್ವಾ ಅಂತ ಹೇಳ್ತಾ ಇದ್ರು. ರವಿ ಏನು ಅರ್ಥವಾಗದೆ ಹಾಗೆ ಸೋಫಾ ಮೇಲೆ ಕುಳಿತುಕೊಂಡಿದ್ದ. ಅವನಿಗೆ ಅರ್ಥನೇ ಆಗ್ಲಿಲ್ಲ, ಏನು ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ. ಶಾರದಾ ಅವರು ಈಗ ತಮ್ಮ ಮಗನನ್ನೇ ನೋಡ್ತಾ ಇದ್ರು. ರವಿ, ನೀನು ಹೇಳು, ಏನಾಯ್ತು ಮಗ? ಆದರೆ ರವಿಯ ಕಣ್ಣುಗಳು ಕೆಂಪಗಾಗಿ ಬಿಟ್ಟಿದ್ವು. ಅವನ ಗಂಟಲು ಕಟ್ಟಿಕೊಂಡಿತ್ತು. ಅಮ್ಮ, ನನ್ನ ಪ್ರಾಜೆಕ್ಟ್ ಕೂಡ ಎಲ್ಲವೂ ಮುಗಿದು ಹೋಯಿತು. ಪಾರ್ಟ್ನರ್ಗಳು ದುಡ್ಡನ್ನು ವಾಪಸ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಎಲ್ಲವೂ ನಮ್ಮ ಕೈ ಜಾರಿ ಹೋಯಿತು. ನಾನು ಹಾಳಾಗಿ ಹೋದೆ. ಶಾರದಾ ಅವರು ನಡುಗುತ್ತಾ ಅಲ್ಲೇ ಡೈನಿಂಗ್ ಟೇಬಲ್ನ ಚೇರ್ ಅನ್ನು ಹಿಡಿದುಕೊಂಡು ನಿಂತುಕೊಂಡಿದ್ರು. ಇಲ್ಲ, ಈ ರೀತಿ ಆಗಲು ಸಾಧ್ಯವಿಲ್ಲ. ನೀವುಗಳು ನನ್ನ ಜೊತೆ ತಮಾಷೆ ಮಾಡಬೇಡಿ. ಈ ದಿನ ತುಂಬಾ ಸಂತೋಷದ ದಿನ. ಇಷ್ಟು ಸಂತೋಷದ ಸಮಯದಲ್ಲಿ ಇಂತಹ ಸೂತಕದ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ಆ ತಾಯಿ ಗಾಬರಿಯಿಂದ ಹೇಳ್ತಾ ಇದ್ರು. ಆದರೆ ಅವರ ಮಕ್ಕಳ ಮುಖವನ್ನು ನೋಡಿ ಆಕೆಗೆ ಅರ್ಥವಾಗಿತ್ತು, ಇದು ಯಾವುದೇ ತಮಾಷೆಯಲ್ಲ ಅಂತ. ಆ ತಾಯಿ ಮತ್ತು ಮಕ್ಕಳಿಗೆ ಈಗ ಹಸಿವೆ ಸತ್ತು ಹೋಗಿತ್ತು. ಅವರೆಲ್ಲರೂ ಸೈಲೆಂಟ್ ಆಗಿ ಅಲ್ಲೇ ಕುಳಿತುಕೊಂಡಿದ್ರು. ತುಂಬಾ ಸಮಯದ ನಂತರ ಶಾರದಾ ಅವರು ಕೇಳ್ತಾರೆ, ಇದೆಲ್ಲ ಯಾಕಾಯ್ತು, ಹೇಗಾಯ್ತು? ಒಂದೇ ದಿನದಲ್ಲಿ ಈ ರೀತಿ ಏನು ನಡೆದು ಹೋಯ್ತು? ಆ ಮೂವರ ಮನಸ್ಸಿನಲ್ಲಿ ಇದೇ ಪ್ರಶ್ನೆಗಳೇ ಓಡ್ತಾ ಇದ್ವು. ಪ್ರಿಯಾ ಹೇಳ್ತಾಳೆ, ಅಮ್ಮ, ನನಗೆ ಅನ್ನಿಸ್ತಾ ಇದೆ ಯಾರೋ ನಮ್ಮ ಪರಿವಾರದ ಹಿಂದೆ ಬಿದ್ದಿದ್ದಾರೆ. ಯಾರಿಗೆ ನಮ್ಮ ಪರಿವಾರದಿಂದ ಅಷ್ಟೊಂದು ದ್ವೇಷವಿದೆ? ಶಾರದಾ ಅವರು ಕೋಪದಿಂದ, ನೀನು ಹೊರಗೆ ಎಲ್ಲಾದರೂ ಏನಾದರೂ ತಲಹರಟೆ ಮಾಡಿಕೊಂಡು ಬಂದಿದ್ಯಾ? ಅವರು ನಿನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ನಾನು ಏನೂ ಮಾಡಿಲ್ಲ. ಡೈರೆಕ್ಟರ್ ಹೇಳ್ತಾ ಇದ್ರು ನನ್ನನ್ನು ತೆಗೆದು ಹಾಕುವ ಆರ್ಡರ್ ಅನ್ನು ಆ ಗ್ರೂಪಿನ ದೊಡ್ಡ ಸಾಹೇಬರು ಕೊಟ್ಟಿದ್ದಾರೆ ಅಂತ. ಆಗಲೇ ರವಿ ಕೂಡ ಹೇಳ್ತಾ ಇದ್ದ, ಹೌದು, ನನ್ನ ಪಾರ್ಟ್ನರ್ ಕೂಡ ಇದೇ ರೀತಿನೇ ಹೇಳ್ತಾ ಇದ್ದ. ಯಾವುದೇ ಕಾರಣವಿಲ್ಲದೆ ನಮ್ಮ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಯಾರೋ ಅವರ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಂತ. ಇದೆಲ್ಲ ಕೇಳಿ ಶಾರದಾ ಅವರು ಶಾಕ್ ಆಗ್ಬಿಟ್ಟಿದ್ರು. ಅವರಿಗೆ ತಲೆ ತಿರುಗಿದಂತೆ ಆಗ್ತಾ ಇತ್ತು. ಇಷ್ಟಕ್ಕೂ ಯಾರು ಇರಬಹುದು ಈ ವ್ಯಕ್ತಿ? ನಾವು ಯಾರಿಗೆ ಕೆಟ್ಟದ್ದನ್ನು ಮಾಡಿಲ್ವಲ್ಲ ಅಂತ ಆಕೆ ಯೋಚಿಸ್ತಾ ಇದ್ಲು. ರವಿ ತುಂಬಾ ದುಃಖದಿಂದ ಹೇಳ್ತಾನೆ, ಹೌದು ಅಮ್ಮ, ನಾವು ಒಬ್ಬರಿಗೆ ತುಂಬಾ ಕೆಟ್ಟದನ್ನು ಮಾಡಿದ್ದೇವೆ. ಕಳೆದ 3 ವರ್ಷದಿಂದ ಅವರ ಜೊತೆ ನಾವು ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದೇವೆ. ಈ ಮಾತು ಕೇಳಿದ ತಕ್ಷಣ ಶಾರದಾ ಅವರು ಮತ್ತು ಪ್ರಿಯಾ ಇಬ್ಬರು ಅಂಜಲಿ ಅಂತ ಹೇಳ್ತಾರೆ. ಅವರಿಗೆ ನಂಬಿಕೆನೆ ಬರ್ಲಿಲ್ಲ. ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಅವಳು ಕೇವಲ ಹಳ್ಳಿಯಿಂದ ಬಂದವಳು. ಇದೆಲ್ಲವನ್ನು ಮಾಡಲು ಅವಳಿಂದ ಸಾಧ್ಯವಿಲ್ಲ. ಅವಳಿಗೆ ಅಷ್ಟೊಂದು ಯೋಗ್ಯತೆ ಕೂಡ ಇಲ್ಲ. ಅವಳ ಬಳಿ ಅಷ್ಟೊಂದು ದುಡ್ಡು ತಾಕತ್ತು ಕೂಡ ಇಲ್ಲ. ಆಗಲೇ ಪ್ರಿಯಾ ಹೇಳ್ತಾ ಇದ್ಲು, ಅಮ್ಮ, ನಾವು ಇವತ್ತಿನ ತನಕ ಅವಳನ್ನು ಇದೇ ರೀತಿನೇ ಅಂದುಕೊಂಡಿದ್ವಿ. ಆದ್ದರಿಂದಲೇ ನಮಗೆ ಈ ದಿನ ಇಂತಹ ಸ್ಥಿತಿ ಬಂದು ಬಿಟ್ಟಿರೋದು. ರವಿ ಕೂಡ ಹೇಳ್ತಾನೆ, ನೀವೆಲ್ಲರೂ ಗಮನಿಸಿದ್ರ ಅವಳು ಎಷ್ಟೊಂದು ಶಾಂತವಾಗಿ ವಿಚ್ಛೇದನ ಕೊಟ್ಲು ಅಂತ. ನನ್ನಿಂದ ಒಂದೇ ಒಂದು ರೂಪಾಯಿಯನ್ನು ಸಹ ಕೇಳಲಿಲ್ಲ. ಆಸ್ತಿಯಲ್ಲಿಯೂ ಯಾವುದೇ ಭಾಗವನ್ನು ಕೇಳಲಿಲ್ಲ. ಹೊರಗೆ ಬಂದ ತಕ್ಷಣ ಅವಳನ್ನು ಕರೆದುಕೊಂಡು ಹೋಗಲು ಐಷಾರಾಮಿ ಕಾರು ಕೂಡ ಬಂದಿತ್ತು. ಅದರ ನಂತರ ಕೆಲವೇ ನಿಮಿಷಗಳಲ್ಲಿ ನಿನ್ನ ಕೆಲಸ ಹೋಯಿತು. ನಾನು ಎಲ್ಲವನ್ನೂ ಕಳೆದುಕೊಂಡೆ. ಇವೆಲ್ಲವೂ ಕೆಲವೇ ನಿಮಿಷಗಳಲ್ಲೇ ನಡೆದು ಹೋದ್ವು. ರವಿಯ ಈ ಮಾತು ಕೇಳಿ ಆ ತಾಯಿ ಮತ್ತು ಮಗಳನ್ನು ಯೋಚಿಸುವಂತೆ ಮಾಡ್ತಾ ಇದ್ವು. ಹೌದು, ಎಲ್ಲವೂ ತುಂಬಾ ವಿಚಿತ್ರವಾಗಿ ನಡೆದು ಹೋಯಿತು. ಡೈವರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಬೇಕಾದ್ರೆ ಅವಳು ಎಷ್ಟೊಂದು ಶಾಂತವಾಗಿ ವಿಚಿತ್ರವಾಗಿ ನಗ್ತಾ ಇದ್ಲು. ಶಾರದಾ ಅವರು ನಡುಗುವ ಧ್ವನಿಯಲ್ಲೇ ಕೇಳ್ತಾ ಇದ್ರು, ಒಂದು ವೇಳೆ ಇದೆಲ್ಲವನ್ನು ಅವಳೇ ಮಾಡಿದ್ರೆ ಇಷ್ಟಕ್ಕೂ ಅವಳು ಯಾರು? ಅವಳ ಸತ್ಯ ಯಾಕೆ ಅವಳು ನಮ್ಮಿಂದ ಇಷ್ಟು ದಿನ ಮುಚ್ಚಿಟ್ಟಿದ್ಲು? ಈ 3 ವರ್ಷಗಳ ಕಾಲ ಅವಳು ನಮ್ಮ ಮನೆಯಲ್ಲಿ ಇಷ್ಟೊಂದು ಅವಮಾನವನ್ನು ಯಾಕೆ ಅನುಭವಿಸ್ತಾ ಇದ್ಲು? ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಅವರ್ಯಾರ ಬಳಿಯೂ ಇರ್ಲಿಲ್ಲ. ಅವರಿಗೆ ಈಗ ಅರ್ಥವಾಗಿ ಬಿಟ್ಟಿತ್ತು ನಾವು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದೀವಿ ಅಂತ. ಆ ರಾತ್ರಿ ಅವರ್ಯಾರೂ ಮಲಗಿರ್ಲಿಲ್ಲ. ಎಲ್ಲರೂ ಅಂಜಲಿಯ ಬಗ್ಗೆ, ಅವಳು ಡೈವರ್ಸ್ ತೆಗೆದುಕೊಂಡ ರೀತಿಯ ಬಗ್ಗೆ, ಅವಳ ನಗುವಿನ ಬಗ್ಗೆನೇ ಯೋಚಿಸ್ತಾ ಇದ್ರು. ಶಾರದಾ ಅವರು ತಮ್ಮ ಇಬ್ಬರು ಮಕ್ಕಳ ಸ್ಥಿತಿಯನ್ನು ನೋಡಿ ಅವರಿಗೆ ತುಂಬಾ ದುಃಖವಾಗಿತ್ತು. ಅವರು ಅಂದುಕೊಳ್ತಾ ಇದ್ರು, ಇಲ್ಲ, ನಾವು ಆ ರೀತಿ ಸೋಲನ್ನು ಒಪ್ಪಿಕೊಳ್ಳಬಾರದು. ಇದೆಲ್ಲ ಯಾಕೆ, ಯಾರಿಂದ ಅಂತ ನಾವು ಕಾರಣ ಹುಡುಕಲೇಬೇಕು ಅಂದುಕೊಂಡು ಅವರು ಈಗ ತಮ್ಮ ಮಕ್ಕಳ ಮುಂದೆ ಬಂದು, ಎದ್ದೇಳಿ, ಈ ರೀತಿ ಅಳುತ್ತಾ ಕುಳಿತುಕೊಂಡರೆ ಏನೂ ನಡೆಯೋದಿಲ್ಲ ಅಂತ ಹೇಳ್ತಾರೆ. ರವಿ ಕುಡಿದ ಮತ್ತಿನಲ್ಲೇ ಹೇಳ್ತಾನೆ, ಅಮ್ಮ, ಇನ್ನು ನಾವು ಏನು ತಾನೇ ಮಾಡಲು ಸಾಧ್ಯ? ಎಲ್ಲವೂ ಹಾಳಾಗೋಯ್ತು. ಇಲ್ಲ, ಎಲ್ಲವೂ ಹಾಳಾಗಿಲ್ಲ. ನಾನು ಒಪ್ಪಿಕೊಳ್ಳುವವರೆಗೂ ಏನೂ ಮುಗಿದು ಹೋಗೋದಿಲ್ಲ. ನಾವು ಮೊದಲು ಅಂಜಲಿಯನ್ನು ಹುಡುಕಬೇಕು.
ಅವಳ ಬಳಿ ಎಲ್ಲವನ್ನು ಕೇಳಬೇಕು. ಒಂದು ವೇಳೆ ಅವಳೇ ಇವೆಲ್ಲವನ್ನು ಮಾಡಿದ್ರೆ ಅವಳನ್ನು ತಕ್ಷಣ ನಿಲ್ಲಿಸಬೇಕು. ಅವಳ ಕಾಲಿಗೆ ಬಿದ್ದು ಆದ್ರೂ ಸರಿ, ನಾನು ಎಲ್ಲವನ್ನು ನಿಲ್ಲಿಸ್ತೀನಿ. ಈಗ ಆಕೆ ತನ್ನ ಗೌರವ, ತನ್ನ ಮರ್ಯಾದೆಯ ಚಿಂತೆ ಇರಲಿಲ್ಲ. ಆಕೆ ತನ್ನ ಪರಿವಾರವನ್ನು, ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಲು ಯೋಚಿಸ್ತಾ ಇದ್ರು. ಆಗಲೇ ಪ್ರಿಯಾ ಹೇಳ್ತಾಳೆ, ನಾವು ಅವಳನ್ನು ಎಲ್ಲಿ ತಾನೇ ಹುಡುಕಬೇಕು? ನಮಗೆ ಅವಳ ಬಗ್ಗೆ ಏನು ಗೊತ್ತೇ ಇಲ್ಲ. ಅವಳು ಎಲ್ಲಿ ಇರ್ತಾಳೆ, ಏನು ಮಾಡ್ತಾಳೆ ಅಂತ. ಶಾರದಾ ಅವರು ಹೇಳ್ತಾರೆ, ಯಾವುದೋ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಆಕೆ ಈಗ ತುಂಬಾ ಹೆಚ್ಚಾಗಿ ಯೋಚಿಸುತ್ತಾ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು. ಶಾರದಾ ಅವರು ಈಗ ತಮ್ಮ ಮಗನ ರೂಮಿಗೆ ಹೋಗಿ ಅಲ್ಲಿ ಏನನ್ನೋ ಹುಡುಕಾಡ್ತಾ ಇದ್ರು. ರವಿ ಕೇಳ್ತಾನೆ, ಅಮ್ಮ ಏನ್ ಹುಡುಕಾಡ್ತಾ ಇದೀಯಾ ಅಂತ. ಅವಳ ಹಳೆಯ ಫೋನು. ನಾನು ಒಮ್ಮೆ ಅವಳ ಫೋನನ್ನು ಇಲ್ಲೇ ಇಲ್ಲ ಬಿಸಾಕ್ಬಿಟ್ಟಿದ್ದೆ. ಅವರು ಈಗ ಅಲ್ಲಿ ಬಿದ್ದಿದ್ದ ಎಲ್ಲಾ ಸಾಮಾನುಗಳನ್ನು ನೋಡ್ತಾ ಇದ್ರು. ಆಗಲೇ ಒಂದು ಬಾಕ್ಸ್ ನಲ್ಲಿ ಅಂಜಲಿಯ ಹಳೆಯ ಬಟ್ಟೆಗಳು, ಅವಳ ಕೆಲವು ಸಾಮಾನುಗಳು ಮತ್ತು ಒಂದು ಹಳೆಯ ಫೋನ್ ಕೂಡ ಸಿಕ್ಕಿತ್ತು. ಆಕೆ ಎಷ್ಟು ಸಂತೋಷವಾಗಿ ಆ ಫೋನ್ ಅನ್ನು ತೆಗೆದುಕೊಂಡು ಆನ್ ಮಾಡ್ತಾರೆ. ಆದರೆ ಫೋನಿನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾವುದೇ ನಂಬರ್ ಇರ್ಲಿಲ್ಲ. ಅಂಜಲಿ ಮನೆ ಬಿಡಬೇಕಾದ್ರೆ ಎಲ್ಲವನ್ನು ಡಿಲೀಟ್ ಮಾಡಿಬಿಟ್ಟಿದ್ಲು. ಅವರು ಈಗ ಫೋನ್ ಅನ್ನು ಎಲ್ಲಾ ರೀತಿ ಹುಡುಕಾಡಬೇಕಾದ್ರೆ ಒಂದು ನಂಬರ್ ಅನ್ನು ನೋಡ್ತಾರೆ. ಆ ನಂಬರ್ಗೆ ಯಾವುದೇ ಹೆಸರಿರ್ಲಿಲ್ಲ. ಆದ್ರೆ ಆ ನಂಬರ್ಗೆ ಎಷ್ಟೋ ಬಾರಿ ಫೋನ್ ಅನ್ನು ಮಾಡಲಾಗಿತ್ತು. ಈಗ ಅವರಿಗೆ ಅನ್ನಿಸ್ತಾ ಇತ್ತು, ಇದೇ ನಮಗೆ ಇರುವ ಒಂದೇ ಒಂದು ದಾರಿ ಅಂತ. ಅವರು ತಕ್ಷಣ ಅವರ ಫೋನ್ ನಲ್ಲಿ ಆ ನಂಬರ್ ಅನ್ನು ಡಯಲ್ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ರು. ಆಗಲೇ ನಂದಿನಿಯ ಹಳೆಯ ಫೋನಿಗೆ ಒಂದು ಮೆಸೇಜ್ ಬಂದಿತ್ತು. ಮೇಡಮ್, ನೀವು ಹೇಳಿದಂತೆಯೇ ಎಲ್ಲವೂ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಮೆಹರಾ ಕಂಪನಿ ಮುಚ್ಚಲಾಗುತ್ತೆ. ಕಾನೂನಿನ ಪ್ರಕಾರ ನಾವು ದಿವಾಳಿ ಆಗ್ಬಿಟ್ಟಿದೀವಿ ಅಂತ ಕಂಪನಿಯನ್ನು ಮುಚ್ಚಿಬಿಡ್ತಾರೆ. ಈ ಒಂದು ಮೆಸೇಜ್ ಅನ್ನು ಓದಿ ಅವರೆಲ್ಲರೂ ಶಾಕ್ ಆಗ್ಬಿಟ್ಟಿದ್ರು. ಅವರ ಅನುಮಾನಗಳು ಈಗ ಸತ್ಯವಾಗಿ ಬಿಟ್ಟಿದ್ವು. ಇದರ ಹಿಂದೆ ಇರುವುದು ಯಾರು ಎಂದು ಅವರಿಗೆ ಈಗ ಗೊತ್ತಾಗಿ ಬಿಟ್ಟಿತ್ತು. ಶಾರದಾ ಅವರು ಈಗ ಕೋಪದಿಂದ ಕುದಿಯುತ್ತಿದ್ರು. ಈಗ ಶಾರದಾ ಅವರ ಆ ನಂಬರ್ಗೆ ಫೋನ್ ಮಾಡ್ತಾರೆ. ಬೇಗ ಫೋನ್ ಅನ್ನು ಅಟೆಂಡ್ ಮಾಡು ಅಂತ ಕೂಗಾಡ್ತಾ ಇದ್ರು ಆಕೆ. ರವಿ ಮತ್ತು ಪ್ರಿಯಾ ಇಬ್ಬರು ಅಲ್ಲೇ ನಿಂತುಕೊಂಡು ಎದುರು ನೋಡ್ತಾ ಇದ್ರು. ಆದ್ರೆ ಆ ಫೋನ್ ಅನ್ನು ಮಾತ್ರ ಯಾರು ಅಟೆಂಡ್ ಮಾಡಲೇ ಇಲ್ಲ. ಅವರು ಪದೇ ಪದೇ ಫೋನ್ ಮಾಡ್ತಾನೆ ಇದ್ರು. ಅವರು ಫೋನ್ ಅಟೆಂಡ್ ಮಾಡುವವರೆಗೂ ಫೋನ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇದ್ರು ಶಾರದಾ ಅವರು. ಅಮ್ಮನ ಸ್ಥಿತಿಯನ್ನು ನೋಡಿ ಪ್ರಿಯಾ ಹೇಳ್ತಾಳೆ, ಅಮ್ಮ ಇನ್ನು ಸಾಕು ಮಾಡಿ, ನೀವು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ. ಆದ್ರೆ ಶಾರದಾ ಅವರು ಕೋಪದಿಂದ, ನಾನು ಅವಳನ್ನು ಜೀವಂತವಾಗಿ ಬಿಡೋದಿಲ್ಲ. ಆ ದರಿದ್ರದವಳು ನಮ್ಮ ಪೂರ್ತಿ ಮನೆಯನ್ನು ಹಾಳು ಮಾಡಿಬಿಟ್ಲು, ನನ್ನಿಬ್ಬರು ಮಕ್ಕಳನ್ನು ಹಾಳು ಮಾಡಿಬಿಟ್ಲು ಅಂತ ಅವರು ಕೋಪದಿಂದ ಹುಚ್ಚಿಯ ಹಾಗೆಯೇ ಕೂಗಾಡ್ತಾ ಇದ್ರು. ಅವರು ಪದೇ ಪದೇ ಫೋನ್ ಅನ್ನು ಮಾಡ್ತಾನೆ ಇದ್ರು. 10 ಬಾರಿ, 20 ಬಾರಿ, 50 ಬಾರಿ, ಈಗ 100 ಬಾರಿ ಕೂಡ ಫೋನ್ ಮಾಡ್ತಾನೆ ಇದ್ರು. ರವಿ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತುಕೊಂಡಿದ್ದ. ತನ್ನ ತಾಯಿ ಮತ್ತು ತಂಗಿಯ ಮುಖವನ್ನು ನೋಡಲು ಸಹ ಅವನಿಗೆ ಧೈರ್ಯನೇ ಸಾಕಾಗ್ಲಿಲ್ಲ. ಅವನು ಅಂದುಕೊಳ್ತಾ ಇದ್ದ, ಕಳೆಯದ 3 ವರ್ಷದಲ್ಲಿ ನಾನು ಅವಳ ಪರವಾಗಿ ಒಂದೇ ಒಂದು ಮಾತನ್ನಾದರೂ ಮಾತನಾಡಿದಿದ್ರೆ, ನನ್ನ ತಾಯಿ ಮತ್ತು ತಂಗಿ ಅವಳನ್ನು ಅಷ್ಟೊಂದು ಅವಮಾನ ಮಾಡುವಾಗ ನಾನು ಅವಳಿಗಾಗಿ ನಿಂತುಕೊಂಡಿದ್ದಿದ್ರೆ, ಇಷ್ಟೊಂದು ಅನಾಹುತಗಳು, ಇಷ್ಟೊಂದು ವಿದ್ವಾಂಸ ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ಲಿಲ್ಲ. ನನ್ನ ಬಳಿ ನನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ಹೆಂಡತಿ ಇದ್ಲು. ಆದರೆ ನನ್ನ ಕೈಯಿಂದ ನಾನೇ ಎಲ್ಲವನ್ನೂ ಕಳೆದುಕೊಂಡೆ. ಆಗ್ಲೇ ಪ್ರಿಯಾ, ಅಣ್ಣ ಏನಾಯ್ತು ನಿನ್ಗೆ? ಏನಾದ್ರೂ ಮಾತನಾಡು. ಇಷ್ಟಕ್ಕೂ ಈಗ ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ಲು. ಈಗ ನಮ್ಮಿಂದ ಏನು ಮಾಡಲು ಸಾಧ್ಯ? ನಾವು ಎಂತಹ ಒಬ್ಬ ವ್ಯಕ್ತಿಯನ್ನು ಬೇಜಾರು ಮಾಡಿಸಿದ್ದೇವೆ. ಅವಳಿಗೆ ಎಷ್ಟೊಂದು ಕಾಟ ಕೊಟ್ಟಿದ್ದೀವಿ ಅಂದ್ರೆ ನಾವು ಆ ರೀತಿ ಮಾಡಬಾರ್ದಾಗಿತ್ತು. ಈಗ ಕಾಯುವುದನ್ನು ಬಿಟ್ಟು ನಮ್ಮ ಬಳಿ ಏನೂ ಉಳಿದಿಲ್ಲ ಅಂತ ಹೇಳ್ತಾನೆ. 100 ಬಾರಿ ಫೋನ್ ಮಾಡಿದ ನಂತರ ಈಗ ಯಾರೋ ಫೋನ್ ಅನ್ನು ಅಟೆಂಡ್ ಮಾಡಿದ್ರು. ಶಾರದಾ ಅವರು ಬೇಗ ಬೇಗ ಕೇಳ್ತಾ ಇದ್ರು, ಇಷ್ಟಕ್ಕೂ ನೀನು ಯಾರು? ಅಂಜಲಿ ಎಲ್ಲಿದ್ದಾಳೆ? ಅಂಜಲಿಗೆ ಫೋನ್ ಅನ್ನು ಕೊಡಿ, ನಾನು ಅವಳ ಬಳಿ ಮಾತನಾಡಬೇಕಾಗಿತ್ತು ಅಂತ. ಕ್ಷಮಿಸಿ ಮೇಡಮ್, ಇಷ್ಟಕ್ಕೂ ನೀವು ಯಾರು? ನಿಮಗೆ ಯಾರು ಬೇಕಾಗಿದ್ದಾರೆ ಅಂತ ಆ ವ್ಯಕ್ತಿ ಕೇಳ್ತಾ ಇದ್ರು. ನಾನು ಅಂಜಲಿ ಅವರ ಅತ್ತೆ ಶಾರದಾ. ನೀವು ಅವಳಿಗೆ ಹೇಳಿ ಒಂದೇ ಒಂದು ಬಾರಿ ನನ್ನ ಜೊತೆ ಮಾತನಾಡಲು. ಆಗ ಆ ವ್ಯಕ್ತಿ ಹೇಳ್ತಾರೆ, ಓಹೋ ನೀವೇನಾ ಶಾರದಾ ಅವರು? ಅವನಿಗೆ ಎಲ್ಲವೂ ಗೊತ್ತಿರುವ ಹಾಗೆ ಕೇಳ್ತಾ ಇದ್ದ. ನಾನು ಮೇಡಮ್ ಅವರ ಅಸಿಸ್ಟೆಂಟ್. ಮೇಡಮ್ ತುಂಬಾ ಬ್ಯುಸಿ ಇದ್ದಾರೆ. ಅವರ ಬಳಿ ನಿಮ್ಮಂತಹ ಜನರ ಜೊತೆ ಮಾತನಾಡಲು ಸಮಯವಿಲ್ಲ. ಈ ಮಾತು ಕೇಳಿದ ತಕ್ಷಣ ಶಾರದಾ ಜೋರಾಗಿ ನಗ್ತಾ ಇದ್ರು. ಏನು? ಅವಳು ಬ್ಯುಸಿ ಆಗಿದ್ದಾಳ? ಅವಳು ನನ್ನ ಪರಿವಾರವನ್ನು ಹಾಳು ಮಾಡಲು ಬ್ಯುಸಿ ಆಗಿದ್ದಾಳ? ನೀನು ಅವಳಿಗೆ ಹೇಳು, ಅವಳಲ್ಲಿ ಸ್ವಲ್ಪವಾದರೂ ಮನುಷ್ಯತ್ವ ಅನ್ನೋದು ಇದ್ರೆ ಇವೆಲ್ಲವನ್ನು ಈಗಲೇ ತಕ್ಷಣ ನಿಲ್ಲಿಸಿ ಬಿಡುವಂತಹ. ಇಷ್ಟಕ್ಕೂ ನಾವು ಅವಳಿಗೆ ಏನ್ ಮಾಡಿಬಿಟ್ಟಿದೀವಿ? ಅವಳು ನಮ್ಮ ಜೊತೆ ಈ ರೀತಿ ಮಾಡಲು? ಆ ವ್ಯಕ್ತಿ ಕೇಳ್ತಾ ಇದ್ರು. ನಿಮ್ಮ ಪರಿವಾರ ಅವರ ಜೊತೆ ಏನು ಮಾಡಿದೆ ಅಂತ ನೀವು ಕೇಳ್ತಾ ಇದ್ದೀರಾ? 3 ವರ್ಷದ ಅವಮಾನ, 3 ವರ್ಷದ ನೋವು, ಈ ದುಃಖ, 3 ವರ್ಷ ನೀವು ಮೇಡಮ್ ಅವರನ್ನು ಒಬ್ಬ ಕೆಲಸದವಳ ರೀತಿ ನಡೆಸಿಕೊಂಡ್ರಿ. ನಿಮ್ಗನ್ಸುತ್ತಾ ಇದೆಲ್ಲವನ್ನು ಇಷ್ಟೊಂದು ಬೇಗ ಈ ರೀತಿ ಮರೆಯಲು ಸಾಧ್ಯ ಅಂತ?
ಆ ಮೂವರು ತಾಯಿ ಮಕ್ಕಳು ಈಗ ಸೈಲೆಂಟ್ ಆಗಿ ಕುಳಿತುಕೊಂಡ್ರು. ಅವರು ಯಾವತ್ತೂ ಯೋಚಿಸಿರ್ಲಿಲ್ಲ ನಾವು ಮಾಡಿದ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ನಮಗೆ ಬರಬಹುದು ಅಂತ. ಸುರೇಶ್ ಅವರು ಅಂಜಲಿಗೆ ಹೇಳ್ತಾರೆ, ಮೇಡಮ್, ರವಿ ಅವರ ಪರಿವಾರದ ಕಡೆಯಿಂದ ನಿಮಗೆ ಫೋನ್ ಬಂದಿದೆ ಅಂತ. ಅಂಜಲಿ ಫೋನ್ ಅನ್ನು ತೆಗೆದುಕೊಂಡು ಏನಾಯ್ತು ಅಂತ ಮಾತ್ರ ಕೇಳ್ತಾಳೆ. ಅಂಜಲಿಯ ಧ್ವನಿಯನ್ನು ಕೇಳಿದ ತಕ್ಷಣ ಶಾರದಾ ಅವರು ಜೋರಾಗಿ ಅಳುತ್ತಾ, ಅಂಜಲಿ ಮಗಳೇ, ನಾನಮ್ಮ ನಿಮ್ಮ ಅತ್ತೆ ಮಾತನಾಡ್ತಾ ಇದ್ದೀನಿ. ಏನು ಅಮ್ಮನ? ನೀವು ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಮಾತನಾಡಿಸಬೇಡಿ. ನನಗೆ ಇದೆಲ್ಲವೂ ಅಭ್ಯಾಸವಿಲ್ಲ. ಅಂಜಲಿ, ದಯವಿಟ್ಟು ನಮ್ಮ ಪರಿವಾರವನ್ನು ಕ್ಷಮಿಸಿ ಬಿಡು ಮಗಳೇ. ನಾನು ಮಾಡಿದ ತಪ್ಪಿನ ಅರಿವು ನಮಗಾಗ್ಬಿಟ್ಟಿದೆ. ನಾವು ನಿನ್ನನ್ನು ಕೇಳಿಕೊಳ್ತಾ ಇದ್ದೀನಿ. ನೀನು ಏನೇ ಹೇಳಿದರೂ ಏನೇ ಕೇಳಿದರೂ ನಾವು ನಿನಗೆ ಕೊಡುತ್ತೇವೆ. ನೀನು ನಮ್ಮ ಮನೆಗೆ ವಾಪಸ್ ಬಂದ್ಬಿಡು. ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆಕೆ ಅಳುತ್ತಾ ಕೇಳಿಕೊಳ್ತಾ ಇದ್ರು. ಅಂಜಲಿ ನಗುತ್ತಾ, ನಾನು 3 ವರ್ಷದ ಮೊದಲು ಇದ್ದಂತಹ ಅಮಾಯಕ ಅಂಜಲಿ ಅಂತ ನೀವು ಅಂದ್ಕೋಬಿಟ್ರಾ? ಅಂತಹ ಕೊಳಕು ಜಾಗದಲ್ಲಿ ನಾನು ಯಾವತ್ತೂ ಬರೋದಿಲ್ಲ ಅಂತ ಹೇಳ್ತಾಳೆ. ಅಂಜಲಿ, ಇಷ್ಟಕ್ಕೂ ನಿನಗೆ ಏನು ಬೇಕು? ದಯವಿಟ್ಟು ಇದೆಲ್ಲವನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಅಂತ ಕೇಳ್ಕೊಳ್ತಾನೆ ರವಿ. ಅಂಜಲಿ ಹೇಳ್ತಾಳೆ, ನೀನು ಯಾವ ಅಧಿಕಾರದಿಂದ ಇದೆಲ್ಲ ಹೇಳ್ತಾ ಇದೀಯಾ? ಕಳೆದ 3 ವರ್ಷದಿಂದ ಎಲ್ಲರ ಅವಮಾನಗಳನ್ನು ಕೇಳುತ್ತಾ ನಗುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ದವನು ನೀನು. ಯಾವತ್ತೂ ನಿನ್ನ ಹೆಂಡತಿಯ ಬಗ್ಗೆ ನೀನು ಯೋಚಿಸ್ಲೇ ಇಲ್ಲ. ನಿನ್ನಂತಹ ಕೈಲಾಗದ ಗಂಡಸನ್ನು. ಅಷ್ಟರಲ್ಲೇ ರವಿ ಕೇಳ್ತಾನೆ, ಇಷ್ಟಕ್ಕೂ ನಿನಗೆ ಏನು ಬೇಕು? ಸ್ವಲ್ಪ ಸಮಯ ಸುಮ್ಮನಿದ್ದ ಅಂಜಲಿ ನಂತರ ಹೇಳ್ತಾಳೆ, 3 ವರ್ಷದಿಂದ ನೀವು ಮಾಡಿದ್ದನ್ನು ಈ ದಿನ ನೀವು ಅನುಭವಿಸುತ್ತಿದ್ದೀರಾ. ನಾನು ಏನಕ್ಕೂ ಗತಿ ಇಲ್ಲದವಳು ಅಂತ ಅದೆಷ್ಟೋ ಬಾರಿ ನೀವುಗಳೆಲ್ಲ ನನ್ನನ್ನು ಅವಮಾನಿಸುತ್ತಿದ್ರಿ. ಆದರೆ ನನ್ನ ಮನೆಯನ್ನು, ನನ್ನ ಸಂಸಾರವನ್ನು ಉಳಿಸಿಕೊಳ್ಳಲು ನಾನು ಎಷ್ಟೋ ಸಹಿಸಿಕೊಂಡೆ. ನಿಮ್ಮ ಸಂಪಾದನೆ, ನಿಮ್ಮ ಎಲ್ಲ ಆಸ್ತಿ ಎಲ್ಲವೂ ಸೇರಿ ನಾನು ಒಂದು ದಿನ ಖರ್ಚು ಮಾಡುವಷ್ಟು ಸಹ ಇಲ್ಲ. ಆದ್ರೆ ಈಗ ಎಲ್ಲವೂ ಮುಗಿದು ಹೋಯ್ತು. ನಿಮಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನಾನು ನಿಮ್ಮ ಬಗ್ಗೆ ಯೋಚಿಸುವುದೂ ಇಲ್ಲ. ಅಷ್ಟರಲ್ಲೇ ಪ್ರಿಯಾ ಫೋನ್ ಅನ್ನು ಕಸಿದುಕೊಂಡು, ನೀನು ಯಾರಿಗೆ ಹೆದರಿಸಲು ಪ್ರಯತ್ನ ಪಡ್ತಾ ಇದೀಯಾ? ನಿನ್ನನ್ನು ನೋಡಿ ನಾವು ಹೆದರಿಕೊಳ್ಳೋದಿಲ್ಲ. ನೀನೊಬ್ಬಳು ಹಳ್ಳಿಯವಳು, ನಿನಗೆ ಏನು ಯೋಗ್ಯತೆ ಇಲ್ಲ. ಈ ಮಾತು ಕೇಳಿ ಅಂಜಲಿ ತುಂಬಾ ಜೋರಾಗಿ ನಗು ಬಂದ್ಬಿಟ್ಟಿತ್ತು. ನೀನು ಕೆಲಸ ಮಾಡುತ್ತಿದ್ದ ಆ ಮೀಡಿಯಾ ಕಂಪನಿ, ನಿನ್ನ ಸಂಬಳದ ಮೇಲೆ ನೀನು ಅದೆಷ್ಟೊಂದು ಹೆಮ್ಮೆ ಪಡ್ತಾ ಇದೆಯಲ್ಲ, ಅದು ನಮ್ಮ ವಿಕ್ರಮ್ ಎಂಟರ್ಪ್ರೈಸಸ್ ನ ಒಂದು ಸಣ್ಣ ಶಾಖೆ ಅಷ್ಟೇ. ನಾನು ವಿಕ್ರಮ್ ಎಂಟರ್ಪ್ರೈಸಸ್ ನ ಚೇರ್ಮನ್. ಈ ಮಾತು ಕೇಳಿದ ತಕ್ಷಣ ಪ್ರಿಯಾಳ ಕೈಯಿಂದ ಫೋನ್ ಜಾರಿ ಕೆಳಗೆ ಬಿದ್ದಿತ್ತು. ಅವಳು ಯಾರನ್ನು ನೋಡ್ಬೇಕು, ಯಾರ ಜೊತೆ ಮಾತನಾಡ್ಬೇಕು ಅಂತ ಅಷ್ಟು ವರ್ಷದಿಂದ ಎದುರು ನೋಡ್ತಾ ಇದ್ಲೋ, ಆಕೆಯೇ ಅವಳ ಅತ್ತಿಗೆಯಾಗಿ ಅವರ ಮನೆಯಲ್ಲೇ ಇದ್ಲು. ರವಿ, ನೀನು ಯಾವ ಪ್ರಾಜೆಕ್ಟ್‌ಗಾಗಿ ಅಷ್ಟೊಂದು ಕಷ್ಟ ಪಡ್ತಾ ಇದೆಯೋ ನಿನಗೆ ಗೊತ್ತಾ? ಅವರು ಆ ಪ್ರಾಜೆಕ್ಟ್ ಅನ್ನು ವಾಪಸ್ ಯಾಕೆ ತೆಗೆದುಕೊಂಡ್ರು ಅಂತ? ರವಿ ಏನು ಮಾತನಾಡ್ಲಿಲ್ಲ. ಅವನು ಸೈಲೆಂಟ್ ಆಗಿ ಕೇಳಿಸಿಕೊಳ್ತಾ ಇದ್ದ. ಯಾಕೆಂದ್ರೆ ನಿನ್ನ ಕಂಪನಿಯನ್ನು ಸಹ ನಾನು ಕೊಂಡುಕೊಂಡಿದ್ದೀನಿ. ನಿನಗೆ ಬುದ್ಧಿ ಬರಬೇಕು ಅಂತ ನಿನ್ನ ಬಳಿಯಿಂದ ಎಲ್ಲವನ್ನೂ ಕಸಿದುಕೊಂಡೆ. ಅವಮಾನದ ರುಚಿ ಹೇಗಿರುತ್ತೆ ಅಂತ ನಿನಗೂ ಸಹ ತೋರಿಸಬೇಕು ಅಂತ ಈ ಕೆಲಸ ಮಾಡಿದೆ. ಫೋನ್ ಇನ್ನು ಸ್ಪೀಕರ್ ಅಲ್ಲೇ ಇತ್ತು. ಅವನು ಅಲ್ಲೇ ಶಾಕ್ ನಿಂದ ಹಾಗೆಯೇ ಕುಳಿತುಕೊಂಡು ಬಿಟ್ಟಿದ್ದ. ಅವನ ತಲೆಯಲ್ಲಿ ಕೇವಲ ಅವಳ ಮಾತುಗಳೇ ಓಡ್ತಾ ಇದ್ವು. ಶಾರದಾ ಅವರು ತಮ್ಮ ಮಗನ ಬಳಿ ಬಂದು ಕುಳಿತುಕೊಂಡ್ರು. ಅವರಿಗೆ ಈಗ ಎಲ್ಲವೂ ಅರ್ಥವಾಗಿ ಬಿಟ್ಟಿತ್ತು. ಯಾಕೆ ನಮ್ಮ ಸೊಸೆ ಅಷ್ಟೊಂದು ಶಾಂತವಾಗಿ ಆ ರೀತಿ ಹೊರಟು ಹೋದ್ಲು ಅಂತ. ನಮ್ಮ ಆನಿವರ್ಸರಿ ದಿನ ನನ್ನ ಬಗ್ಗೆ ಎಲ್ಲವನ್ನು ಹೇಳ್ಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ನೀವು ನನಗೆ ಮಾಡಿದ ಅವಮಾನಗಳು ನಾನು ಆ ಮನೆಯನ್ನು ಬಿಡುವಂತೆ ಮಾಡಿದ್ವು. ಈಗ ಎಲ್ಲವೂ ಮುಗಿದು ಹೋಯಿತು. ನೀವು ಈ ದಿನ ಏನನ್ನು ಅನುಭವಿಸುತ್ತಿದ್ದೀರೋ ಅದನ್ನು ನೀವೇ ಮಾಡಿಕೊಂಡಿದ್ದು ಅಂತ ಹೇಳಿ ಅಂಜಲಿ ಫೋನ್ ಅನ್ನು ಕಟ್ ಮಾಡಿಬಿಟ್ಟಿದ್ಲು. ನಾನು ಅಂದುಕೊಳ್ತಾ ಇದ್ದೆ, ಇದೆಲ್ಲದರ ನಂತರ ಅವರು ಶಾಂತವಾಗಿ ಅವರ ಜೀವನವನ್ನು ನೋಡ್ಕೊಳ್ತಾರೆ. ನನ್ನನ್ನು ಇನ್ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ. ಆದ್ರೆ ನನ್ನ ಊಹೆ ತಪ್ಪಾಗಿತ್ತು. ಒಂದು ದಿನ ನಮ್ಮ ಮನೆಯ ಕೆಲಸದವಳು ಬಂದು ಹೇಳಿದ್ಲು, ಮೇಡಮ್, ಯಾರೋ ಒಬ್ಬ ವಯಸ್ಸಾದ ಮಹಿಳೆ ನಿಮ್ಮನ್ನು ನೋಡಲು ಬಂದಿದ್ದಾರೆ. ಅವರು ತುಂಬಾ ಅಳುತ್ತಾ ನಿಮ್ಮನ್ನೇ ನೋಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನನಗಾಗಲೇ ಅರ್ಥವಾಗಿ ಬಿಟ್ಟಿತ್ತು ಬಂದಿರುವುದು ಯಾರು ಅಂತ. ನಾನು ಈಗ ಆಕೆಯನ್ನು ಒಳಗೆ ಬರಲು ಹೇಳಿದೆ. ನಾನು ನೋಡ್ಬೇಕಾಗಿತ್ತು ಆಕೆ ಈಗ ಇನ್ನೇನು ನಾಟಕ ಮಾಡ್ತಾರೆ ಅಂತ. ನನ್ನನ್ನು ನೋಡಿದ ತಕ್ಷಣ ಆಕೆ ನೆಲದ ಮೇಲೆ ಕುಳಿತುಕೊಂಡು ಜೋರಾಗಿ ಅಳಲು ಶುರು ಮಾಡಿದ್ರು. ಅಂಜಲಿ ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾವು ಮಾಡಿದ ತಪ್ಪಿನ ಅರಿವು ನನಗಾಗಿದೆ. ನನ್ನ ಪರಿವಾರವನ್ನು ಕೂಡ ಕ್ಷಮಿಸಿಬಿಡು. ಆಕೆ ಅಳುತ್ತಾ ನನ್ನ ಕಾಲನ್ನು ಹಿಡಿದುಕೊಳ್ಳಲು ಪ್ರಯತ್ನ ಪಟ್ರು. ಆದ್ರೆ ನಾನು 2 ಹೆಜ್ಜೆ ಹಿಂದೆ ಹಾಕಿದೆ. ದಯವಿಟ್ಟು ಇದೆಲ್ಲ ಮಾಡ್ಬೇಡಿ. ಇಲ್ಲಿ ಕುಳಿತುಕೊಳ್ಳಿ. ಇಲ್ಲಿ ನಿಮ್ಮ ಮಗ ಅಥವಾ ಯಾವ ಮಗಳು ಸಹ ಇಲ್ಲ. ಆಕೆ ಈಗ ಅಳುತ್ತಾ ಹೇಳ್ತಾ ಇದ್ಲು, ಇಲ್ಲ ಇಲ್ಲ, ನೀನು ನನ್ನ ಸೊಸೆ ಅಂತ ನೀವು ಹೇಳುತ್ತಿರುವ ಮಾತು ಅದು ತಪ್ಪು. ನಿಮ್ಮ ಸೊಸೆ ತುಂಬಾ ಮೊದಲೇ ಸತ್ತು ಹೋಗಿದ್ದಾಳೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಕ್ರೂರತೆಯ ಮುಂದೆ ಅವಳು ಯಾವತ್ತೋ ಸತ್ತು ಹೋದ್ಲು.
ಈಗ ಶಾರದಾ ಅವರು ಅಳುತ್ತಾ ನನ್ನನ್ನೇ ನೋಡುತ್ತಾ, ನನಗೆ ಗೊತ್ತಮ್ಮ, ನಾವು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ ಅಂತ. ನಾನು ತುಂಬಾ ಕೆಟ್ಟವಳಾಗಿ ಬಿಟ್ಟಿದ್ದೆ. ನಾನು ನಿನ್ನ ಜೊತೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಆದ್ರೆ ಈ 3 ವರ್ಷದ ಸಂಬಂಧಗಳಿಗಾದ್ರೂ ಸರಿ, ನೀನು ನನ್ನ ಮಕ್ಕಳಿಗೆ ಬದುಕಲು ಒಂದೇ ಒಂದು ಅವಕಾಶವನ್ನಾದ್ರೂ ಕೊಡು. ನೀನು ನನ್ನ ಮಗನ ಬಳಿ ವಾಪಸ್ ಬಂದು ಬಿಡು. ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನನ್ನ ಮಗಳ ರೀತಿನೇ ನೋಡ್ಕೊಳ್ತೀನಿ. ಪ್ರಿಯಾಗೂ ಕೂಡ ಅವಳು ಮಾಡಿದ ತಪ್ಪಿನ ಅರಿವಾಗಿದೆ. ನಾವೆಲ್ಲರೂ ಮತ್ತೆ ಒಂದು ಪರಿವಾರವಾಗಿ ಸಂತೋಷವಾಗಿ ಇರೋಣ ಅಂತ ಹೇಳ್ತಾ ಇದ್ರು. ಆಕೆ ಅಂದುಕೊಳ್ತಾ ಇದ್ರು, ನನ್ನ ದುಡ್ಡು ಮತ್ತು ತಾಕತ್ತನ್ನು ಉಪಯೋಗಿಸಿ ಅವರ ಪರಿವಾರವನ್ನು ನಾನು ಕಾಪಾಡ್ತೀನಿ ಅಂತ. ಮತ್ತೆ ಆ ನರಕದಲ್ಲಿ ಹೋಗ್ತೀನಿ ಅಂತ. ನಾನು ಚೇರಿನ ಮೇಲೆ ಕುಳಿತುಕೊಂಡು ಅವರನ್ನೇ ನೋಡುತ್ತಾ, ಶಾರದಾ ಅವರೇ, ನನ್ನ ಮಾತನ್ನು ತುಂಬಾ ಗಮನವಿಟ್ಟು ಕೇಳಿಸಿಕೊಳ್ಳಿ. ನನ್ನ ಮತ್ತು ನಿಮ್ಮ ಮಗನ ವಿಚ್ಛೇದನ ನಡೆದು ಹೋಗಿದೆ. ಈಗ ನನಗೂ ಮತ್ತು ನಿಮ್ಮಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನಿಮಗೆ ಸಹಾಯ ಮಾಡಬೇಕು ಅಂತ ನನಗೆ ಯಾವುದೇ ರೀತಿಯ ಜವಾಬ್ದಾರಿ ಕೂಡ ಇಲ್ಲ. ನನ್ನ ಬಳಿ ಈಗ ಏನಿದೆಯೋ ಇದೆಲ್ಲವೂ ನನ್ನ ಕಷ್ಟಾರ್ಜಿತ. ಇದಕ್ಕೂ ನಿಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಈಗ ನೀವು ಇಲ್ಲಿಂದ ಹೊರಡಬಹುದು. ಇನ್ನೊಮ್ಮೆ ಯಾವತ್ತು ನನ್ನನ್ನು ಹುಡುಕಿಕೊಂಡು ನನ್ನ ಮನೆಗೆ ಬರಬೇಡಿ ಅಂತ ಹೇಳಿ ನಾನು ಅಲ್ಲಿಂದ ಒಳಗೆ ಹೊರಟು ಹೋದೆ. ಆದ್ರೆ ಶಾರದಾ ಅವರು ಅಳುವ, ಬೇಡಿಕೊಳ್ಳುವ ಧ್ವನಿಗಳು ಹಿಂದೆಗಡೆಯಿಂದ ಕೇಳಿಸ್ತಾ ಇದ್ವು. ಆದ್ರೆ ನಾನು ಅವರ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಈಗ ನಾನು ನನ್ನ ತಂದೆ ತಾಯಿಯ ಆಸ್ತಿಯ ಮೇಲೆ ಬದುಕುವ ಒಬ್ಬ ಮಹಿಳೆಯಾಗಿರ್ಲಿಲ್ಲ. ನಾನು ನನ್ನ ಕಷ್ಟಾರ್ಜಿತದಿಂದ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಗೌರವದಿಂದ ಬದುಕುವ ಮಹಿಳೆಯಾಗಿದ್ದೆ. ನಾನು ಸಾಬೀತು ಮಾಡಿದ್ದೆ, ಒಬ್ಬ ಹೆಣ್ಣಿಗೆ ಮದುವೆ ಮಾತ್ರ ಮುಖ್ಯವಲ್ಲ, ಅವಳು ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ತನ್ನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳುತ್ತಾಳೆ ಅನ್ನುವುದೇ ಮುಖ್ಯ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.